ಎಲ್ರಿಗೂ ನಮಸ್ತೆ. In this video, we are going to discuss about the social science ಪಾರ್ಟ್ 3. ಈಗಾಗಲೇ ನಾನು ಪಾರ್ಟ್ 1 ವಿಡಿಯೋ ಮತ್ತು ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಾನು ಆಗಲೇ ಹೇಳಿರೋ ರೀತಿ ನಾನು 4 ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ 4 ವಿಡಿಯೋಗಳನ್ನ ನೀವು ನೋಡಿದ್ದೇ ಆದರೆ ಡೆಫಿನೆಟ್ ಆಗಿ ನಿಮಗೆ 80 ಮಾರ್ಕ್ಸ್ ಬಂದೇ ಬರುತ್ತೆ. ಇದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ. ದಟ್ ಇಸ್ ಮೈ ಚಾಲೆಂಜ್. ಬರಲಿಲ್ಲ ನನ್ನ ಕೇಳಿ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವಾಗಲೂ ಹೇಳ್ತಾ ಇದ್ದೀನಿ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ನಾನು 1 ಮಾರ್ಕ್ಸು ಮತ್ತೆ ಚೂಸಿ ಕರೆಕ್ಟ್ ಆನ್ಸರು 2 ಮಾರ್ಕ್ಸು 3 ಮಾರ್ಕ್ಸ್ ಕ್ವಶನ್ಸ್ನ ಸ್ಟಡಿ ಮಾಡಿದ್ವಿ. 4 ಮಾರ್ಕ್ಸ್ ವರೆಗೂ ಸ್ಟಡಿ ಮಾಡಿದ್ವಿ. ಈಗ ಲಾಂಗ್ ಆನ್ಸರ್ಸ್ ಅಲ್ಲಿ 5 to 6 ಮಾರ್ಕ್ಸ್ 6 ಸೆಂಟೆನ್ಸ್ ಅಲ್ಲಿ ಬರೆಯೋದು ಹೇಗೆ, ಸೊ ಇದರಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಏನನ್ನ ಕೇಳ್ತಾರೆ ಅಂತ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಮತ್ತೆ ಈ ವಿಡಿಯೋದನ್ನು ನೋಡಿದ್ರೆ ನಾವು ಆನ್ಯುವಲ್ ಎಕ್ಸಾಮಲ್ಲಿ ಸ್ಕೋರ್ ಮಾಡ್ಬೋದಾ? ಡೆಫಿನೆಟ್ ಸ್ಕೋರ್ ಮಾಡ್ಬೋದು. ಅದ್ರಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ ಇರಬಾರ್ದು, ಆಯ್ತಾ? ಅದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ. ನೋಡಿ, ಬೇರೆಯವ್ರ ಹತ್ರ ನಾನು ಸುಮ್ಮನೆ ಯಾವುದೋ ಕ್ವಶನ್ ಪೇಪರ್ ಅಂತ ತಗೊಂಡು ಹಾಕಿ ಮಾಡ್ತಿಲ್ಲ. ಸೊ ಇಲ್ಲಿ ಕೆಲವ್ರು ಏನು ರಿಸೋರ್ಸ್ ಪರ್ಸನ್ಗಳು ಇರ್ತಾರೆ, ಅಂದ್ರೆ ಬೆಂಗಳೂರಲ್ಲಿ ಕ್ವಶನ್ ಪೇಪರ್ಗಳನ್ನ ಏನು ಪ್ರಿಪೇರ್ ಮಾಡ್ತಿರ್ತಾರೆ, ಅವ್ರು ಏನು ಕ್ವಶನ್ಸ್ಗಳನ್ನ ಮಾಡಿರ್ತಾರೆ, ಆ ಬೇಸಿಸ್ ಮೇಲೆ ನಾವು ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡಿ ಹಾಕಿರೋದು. ಆನ್ಸರ್ನ ಭಾಳ ಈಸಿಯಾಗಿ ಹಾಕಿದ್ದೀವಿ. ಸೊ ಇದನ್ನು ನೀವು ರೆಫರ್ ಮಾಡಿ, ಡೆಫಿನೆಟ್ ಆಗಿ ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ನನ್ನ ಇಂಟೆನ್ಷನ್ ನಿಮ್ಗೆಲ್ಲರಿಗೂ ಯೂಸ್ ಆಗಬೇಕು. ಸೊ 80 ನೀವು ಸ್ಕೋರ್ ಮಾಡಲೇಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿರೋದ್ರಿಂದ ಸೋಷಿಯಲ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಡೈರೆಕ್ಟ್ ಆಗಿ ಟೈಮ್ ವೇಸ್ಟ್ ಮಾಡಬೇಡ, ವಿಡಿಯೋಗೆ ಹೋಗ್ಬೇಡ. ನೋಡಿ, 3 ಮಾರ್ಕ್ಸ್ ಕ್ವಶನ್ಸ್. ಸೊ ಯು ಹ್ಯಾವ್ ಟು ರೈಟ್ ಇಟ್ ಇನ್ 5 to 6 ಲೈನ್ಸ್. ಓಕೆ, 5 to 6 ಲೈನ್ಸ್, 5 to 6 ಸೆಂಟೆನ್ಸ್ ಬರೀಬೇಕು. ಓಕೆ, ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಈ ಚಾಪ್ಟರ್ಲಿ ಸೊ ದೇ ಆಸ್ಕ್ ದ ಡಿಫರೆನ್ಸ್. ಫಸ್ಟ್ ಕ್ವಶನ್, ಡಿಫರೆನ್ಸ್ ಬಿಟ್ವೀನ್ ಜಮೀನ್ದಾರ್ ಸಿಸ್ಟಮ್ ಅಂಡ್ ರೈತವಾರಿ ಸಿಸ್ಟಮ್. ಜಮೀನ್ದಾರ್ ಸಿಸ್ಟಮ್ ಯಾರು ಮಾಡಿದ್ರು? ನಮ್ಮ ಕಾರ್ನ್ವಾಲಿಸ್ ಎಷ್ಟರಲ್ಲಿ? 1793 ಮಾಡಿದ್ರು. 1793. ಹಾಗಾದ್ರೆ ಇದ್ಯಾವುದು? ರೈತವಾರಿ ಪದ್ಧತಿ ಯಾರು ಮಾಡಿದ್ರು? ರೈತವಾರಿ ಸಿಸ್ಟಮ್. ರೈತವಾರಿ ಸಿಸ್ಟಮ್ ಇಸ್ ಮಾಡ್ಡ್ ಬೈ ಬಹರ್ಮಲ್ಸ್ ರೀಜನ್ಸ್ ಬೈ ಅಲೆಕ್ಸಾಂಡರ್ ರೀಡ್ ಇನ್ 1792 ಅಲ್ಲಿ ಮಾಡಿದ್ರು. ದಿಸ್ ಪಾಲಿಸಿ ಜಮೀನ್ದಾರ್ ಬಿಕಮ್ ದ ಲ್ಯಾಂಡ್ ಓನರ್ಸ್. ಜಮೀನ್ದಾರರು ಏನಾದ್ರು ಲ್ಯಾಂಡ್ ಓನರ್ ಆದ್ರು. ಇಲ್ಲಿ ದ ಸಿಸ್ಟಮ್ ವಾಸ್ ಲೇಟರ್ ಇಂಪ್ಲಿಮೆಂಟೆಡ್ ಇನ್ ದ ಮದ್ರಾಸ್. ನೋಡಿ, ಇಂಪ್ಲಿಮೆಂಟೆಡ್ ಮದ್ರಾಸು ಮೈಸೂರು ರೀಜನ್. ಯಾರಂದ್ರೆ ಥಾಮಸ್ ಮೆನ್ರೋ ಇಂದ 1801 ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ದಿ ಸಿಸ್ಟಮ್ ಆಫ್ ಜಮೀನ್ದಾರ್ ಬೆನಿಫಿಟೆಡ್ ಮೋರ್, ಜಾಸ್ತಿ ಬೆನಿಫಿಟ್ ಇದೆ. ಸೊ ಅಂಡರ್ ದಿಸ್ ಸಿಸ್ಟಮ್ ಬೋತ್ ಫಾರ್ಮರ್ಸ್ ಅಂಡ್ ಕಂಪನಿ ವೇರ್ ಡೈರೆಕ್ಟ್ಲಿ ಲಿಂಕ್ಡ್. ಫಾರ್ಮರ್ಸ್ ಮತ್ತೆ ಕಂಪನಿಗಳು ಎರಡು ಡೈರೆಕ್ಟ್ ಲಿಂಕ್ ಆಗಿರ್ತಾರೆ. ಇಲ್ಲಿ ಏನಾದ್ರು ಜಮೀನ್ದಾರಿ ಅಂದ್ರೆ ನಮ್ಮ ಯಾರು ಲ್ಯಾಂಡ್ ಲಾರ್ಡ್ಸ್ಗಳು ಅವರೇ ಓನರ್ ಆಗಿರ್ತಾರೆ. ಬಟ್ ದ ಫಾರ್ಮರ್ಸ್ ವಿ ಆರ್ ಗ್ರೇವ್ ಸಫರ್ಡ್ ಬೈ ದಿ ಜಮೀನ್ದಾರಿ ಥ್ರೂ ದ ಲ್ಯಾಂಡ್ ಟ್ಯಾಕ್ಸಸ್ ಎಕ್ಸ್ಪ್ಲೋಟೇಷನ್. ಅಂದ್ರೆ ಪಾಪ ಅವರು ಫಾರ್ಮರ್ಸ್ಗಳು ಲ್ಯಾಂಡ್ ಮೇಲೆ ಟ್ಯಾಕ್ಸ್ ನ ಕಟ್ಟಿ ಅವ್ರಿಗೆ ಏನಾಗ್ತದೆ? ಬರ್ಡನ್ ಆಗ್ತದೆ. ದ ಟೈಲರ್ ಆಫ್ ದಿಸ್ ಲ್ಯಾಂಡ್ ವಾಸ್ ರೆಕಗ್ನೈಸ್ಡ್ ಆಸ್ ಎ ಓನರ್ ಆಫ್ ದಿ ಲ್ಯಾಂಡ್. This system created new social group that aided by British. This system of farmer got opportunity to pay a tax. ಬ್ರಿಟಿಷ್ ಗವರ್ನಮೆಂಟ್ ಇನ್ ದ ಆಬ್ಸೆನ್ಸ್ ಆಫ್ ಜಮೀನ್ದಾರ್ ಇಲ್ಲದ್ರು ಬ್ರಿಟಿಷ್ ಇವ್ರು ಏನ್ ಮಾಡಬಹುದಿತ್ತು? ಟ್ಯಾಕ್ಸ್ ನ ಪೇ ಮಾಡಬಹುದಿತ್ತು. ದ ಫಾರ್ಮರ್ಸ್ ಆಫ್ ದಿ ಫಾರ್ಮಿಂಗ್ ಲೇಬರ್ ಸಫರ್ಡ್ ಡ್ಯೂ ಟು ಇರ್ರೆಗ್ಯುಲರ್ ವರ್ಕಿಂಗ್ ಆಪರ್ಚುನಿಟಿ ಇನ್ ದ ಫಾರ್ಮಿಂಗ್ ಲ್ಯಾಂಡ್ ಅಲ್ಲಿ ಇರ್ರೆಗ್ಯುಲರ್ ವರ್ಕ್. ಈಗ ಈ ಕೆಲಸ ಇರ್ಬೋದು, ನೆಕ್ಸ್ಟ್ ಕೆಲಸ ಇಲ್ಲದೆ ಇರ್ಬೋದು. ಸೊ ಇಟ್ ಈಸ್ ಇರ್ರೆಗ್ಯುಲರ್ ವರ್ಕ್ ಇರುತ್ತೆ. ಬಟ್ ಅವಾಗ ಅವ್ರಿಗೆ ಏನಾಯ್ತು? ಒಂದು ವೇಜಸ್ ಅಂದ್ರೆ ದುಡ್ಡು ಸಂಬಳ ಸಿಗದಿರೋದು ಕಡಿಮೆ ಆಗ್ತಿತ್ತು. ಸೊ ಈ ತರ ಪ್ರಾಬ್ಲಮ್ಗಳು ಆಗ್ತಿತ್ತು. ಅಂಡರ್ ದಿಸ್ ಸಿಸ್ಟಮ್ ದ ಸ್ಮಾಲ್ ಫಾರ್ಮರ್ಸ್ ವೇರ್ ಗಿವ್ ದ ಲ್ಯಾಂಡ್ ಓನರ್ಶಿಪ್. ಸ್ಮಾಲ್ ಫಾರ್ಮರ್ಸ್ಗೆ ಓನರ್ಶಿಪ್ ಸಿಕ್ಕಿತ್ತು. ಬಟ್ ದೇ ಮೋರ್ ಸಫರಿಂಗ್ ಡ್ಯೂ ಟು ಹೆವಿ ಲ್ಯಾಂಡ್ ಟ್ಯಾಕ್ಸಸ್. ಬಟ್ ಅವರಿಗೆ ಲ್ಯಾಂಡ್ ಇರ್ತಿತ್ತು, ಬಟ್ ಅವರಿಗೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಿದ್ರು. ಫಾರ್ಮರ್ಸ್ ವೇರ್ ಎಕ್ಸ್ಪ್ಲಾಯ್ಡ್ ಅಂಡ್ ದೇರ್ ಲೀಡ್ಸ್ ಟು ದಿ ಲೈಫ್ ಆಫ್ ಇನ್ಸೆಕ್ಯೂರಿಟಿ. ಪಾಪ ಫಾರ್ಮರ್ಸ್ ಗಳಿಗೆ ಇನ್ಸೆಕ್ಯೂರಿಟಿ ಲೈಫ್ ಇತ್ತು. ಸೊ ಅಫಿಷಿಯಲ್ ಟುಕ್ ಪುನಿಟಿವ್ ಆಕ್ಷನ್ ಅಂಡ್ ಕಲೆಕ್ಟಿಂಗ್ ಲ್ಯಾಂಡ್ ಟ್ಯಾಕ್ಸಸ್ ಫ್ರಮ್ ದಿ ಫಾರ್ಮರ್ಸ್ ಲ್ಯಾಂಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಸೊ ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ ನೋಡಿ ಕ್ರಿಯೇಟೆಡ್ ದ ನ್ಯೂ ಜನರೇಷನ್ ಆಫ್ ಇಂಡಿಯಾ. ನೋಡಿ, 2024 ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಸೊ ಹಂಗಾಗಿ ಇದನ್ನೇ ಕ್ವಶನ್ ಹಾಕೊಂಡಿದೆ. ಪ್ರೋಗ್ರೆಸಿವ್ ಆಟಿಟ್ಯೂಡ್ ಇನ್ ದ ಸಸ್ಟೈನ್. ಎಕ್ಸ್ಪ್ಲೈನ್ ದ ಎಫೆಕ್ಟ್ ಆಫ್ ದಿ ಮಾಡರ್ನ್ ಎಜುಕೇಶನ್ ಇನ್ ಬ್ರಿಟಿಷ್. ಮಾಡರ್ನ್ ಎಜುಕೇಶನ್ ಆಫ್ ಬ್ರಿಟಿಷ್ ಆಫ್ ಮಾಡರ್ನ್ ಎಜುಕೇಶನ್. ಓಕೆ, ವಾಟ್ ಇಸ್ ದ ಎಜುಕೇಶನಲ್? ಓಕೆ, ಮಾಡರ್ನ್ ಎಜುಕೇಶನ್ ನೋಡಿ, ಇಂಡಿಯಾ ಡೆವಲಪ್ modernity, secularism, democratic attitude, and rationalism along with the nationalistic ideals. The input was received for the local literature and the languages. Local literatures ಮತ್ತು languages input ಮಾಡ್ಕೊಂಡ್ರು. Facilitate unity in the thinking process among the educational classes. Thinking ಯೂನಿಟಿಗಳನ್ನ ಮಾಡ್ಕೊಂಡ್ರು. ಥಿಂಕಿಂಗ್ ಪ್ರೋಸೆಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ರು. Periodical started emerging. New social and religious reformation movement emerged. The thoughts of thinking like J.S. Mill
Rosie and Mansik influence on the mind of educational youth in India. The freedom struggle that were took place across the globe influence in the India also. The India could understand the appreciation that a rich tradition, the new thinking and culture perception that emerged. ನ್ಯೂ ಥಿಂಕಿಂಗ್ ಹೊಸ ರೀತಿ ಥಿಂಕಿಂಗ್ಗಳು ಮತ್ತೆ ಹೊಸ ರೀತಿ ಕಲ್ಚರ್ಗಳು ಏನಾದರೂ ಡೆವಲಪ್ ಆದವು. Discuss the impact of British land tax system in India. The new class of Jamindar was exploited, the farmers was created. The farmer become the landless slowly. ರೈತರಿಗೆ ಜಾಗನೇ ಇಲ್ದಂಗಾಯ್ತು, ಅಂದ್ರೆ ಆಸ್ತಿ ಇಲ್ದಂಗಾಯ್ತು. The land become commodity. The loans could be raised by mortgaging the lands. ಅಂದ್ರೆ ಅದನ್ನು ಏನು ಅಡ ಇಟ್ಕೊಂಡು ಅವ್ರ ಲ್ಯಾಂಡ್ ನ ಅಡ ಇಟ್ಕೊಂಡು ಅವರಿಗೆ ಲೋನ್ ನ ಕೊಡ್ತಿದ್ರು. Many ಜಮೀನ್ದಾರ್ ಆಲ್ಸೋ ಆಡ್ ದ mortgage ದೇರ್ ಲ್ಯಾಂಡ್ಸ್ ಅನ್ ಆರ್ಡರ್ ಟು ಪೇ ಎ ಲ್ಯಾಂಡ್ ಟ್ಯಾಕ್ಸ್. ಅವ್ರ ಜಮೀನ್ ಏನು ಟ್ಯಾಕ್ಸ್ ನ ಕಟ್ಟೋದಕ್ಕೋಸ್ಕರ ಅವ್ರ ಲ್ಯಾಂಡ್ ನ ಅಡ ಇಡೋದು, ಟ್ಯಾಕ್ಸ್ ನ ಪೇ ಮಾಡೋದು, ಆತರ ಮಾಡ್ತಿದ್ರು. ದ ಅಗ್ರಿಕಲ್ಚರಲ್ ಸೆಕ್ಟರ್ ಬಿಕಮ್ ದ ಕಮರ್ಷಿಯಲೈಸ್ಡ್. ಅಗ್ರಿಕಲ್ಚರ್ ಸೆಕ್ಟರ್ ನ ಕಮರ್ಷಿಯಲೈಸ್ ಮಾಡ್ಬಿಟ್ರು. ದ ಮನಿ ಲೆಂಡರ್ ಬಿಕಮ್ ಸ್ಟ್ರಾಂಗ್. ಮನಿ ಲೆಂಡರ್ಸ್ ಗಳೆಲ್ಲ ಏನಾದ್ರು ತುಂಬಾ ಸ್ಟ್ರಾಂಗ್ ಆದ್ರು. ದ ಪರ್ಮನೆಂಟ್ ಜಮೀನ್ದಾರ್ ಸಿಸ್ಟಮ್. ದ ಇಂಡಿಯಾ ಫಾರ್ಮರ್ಸ್ ವೇರ್ born in debate, lived in the debate and died in the debate. How? The Lord Cornwallis implemented this system 1793. ಯಾವುದು ಜಮೀನ್ದಾರ್ ಪದ್ಧತಿನ ಮಾಡಿದ್ರು ನಮ್ಮ ಕಾರ್ನ್ವಾಲಿಸ್ 1793. ದಿಸ್ ಪಾಲಿಸಿ ಜಮೀನ್ದಾರ್ ಬಿಕಮ್ ದ ಲ್ಯಾಂಡ್ ಓನರ್. ನೋಡಿ ಇಷ್ಟೇ, ಜಮೀನ್ದಾರ್ ಏನಾದ್ರು ಲ್ಯಾಂಡ್ ಓನರ್ ಆದ್ರು. ಸೊ ಇದ್ರಲ್ಲಿ ಸಿಸ್ಟಮ್ ಅಲ್ಲಿ ಬೆನಿಫಿಟ್ ಯಾರಿಗಿತ್ತು? ಬೆನಿಫಿಟೆಡ್ ಮೋರ್. ಜಮೀನ್ದಾರ್ಗಳಿಗೆ ಜಾಸ್ತಿ ಬೆನಿಫಿಟ್ ಆಯ್ತು, ಫಾರ್ಮರ್ಸ್ ಸಿಗಲ್ಲ. ಬಟ್ ಫಾರ್ಮರ್ಸ್ ಬೇರ್ ದ ಗ್ರೇವ್ ಸಫರ್ ಬೈ ಜಮೀನ್ದಾರ್ ಥ್ರೂ ದ ಲ್ಯಾಂಡ್ ಟ್ಯಾಕ್ಸ್. ಅವ್ರಿಗೆ ಜಾಸ್ತಿ ಟ್ಯಾಕ್ಸ್ ಹಾಕೋದ್ರಿಂದ ಫಾರ್ಮರ್ಸ್ಗೆ ಜಾಸ್ತಿ ಏನಾಯ್ತು, ಸಫರ್ ಆಯ್ತು. ದಿ ಸಿಸ್ಟಮ್ ಕ್ರಿಯೇಟೆಡ್ ದ ನ್ಯೂ ಸೋಷಿಯಲ್ ಗ್ರೂಪ್ ಅಂಡ್ ಏಡೆಡ್ ದ ಬ್ರಿಟಿಷ್. ಬ್ರಿಟಿಷ್ಗೆ ಅದೊಂಥರ ಏನಾಯ್ತು, ಒಂದು ಸಿಸ್ಟಮ್, ಹೊಸ ಸಿಸ್ಟಮ್ ಕ್ರಿಯೇಟ್ ಮಾಡ್ದಂಗೆ ಆಯ್ತು. ದ ಫಾರ್ಮರ್ ದಟ್ ಫಾರ್ಮಿಂಗ್ ಎ ಲೇಬರ್ ಸಫರ್ ಬೈ ಡ್ಯೂ ಟು ದಿ ಇರ್ರೆಗ್ಯುಲರ್ ವರ್ಕಿಂಗ್ ಆಪರ್ಚುನಿಟೀಸ್ ಇನ್ ದ ಫಾರ್ಮಿಂಗ್ ಲ್ಯಾಂಡ್. ಪಾಪ ಅವ್ರು ಕೆಲಸ ಮಾಡಕ್ಕೆ ಕೆಲಸ ಇಲ್ಲದಂಗೆ ಆಗೋಯ್ತು. ಅವ್ರ ಲ್ಯಾಂಡ್ ಅಲ್ಲಿ ಅವ್ರು ಕೆಲಸ ಮಾಡ್ದಂಗೆ ಆಗೋಯ್ತು. ದ ಫಾರ್ಮರ್ಸ್ ವೇರ್ ಎಕ್ಸ್ಪ್ಲಾಯ್ಟೆಡ್ ಅಂಡ್ ಹ್ಯಾಡ್ ಟು ಲೀಡ್ ದ ಲೈಫ್ ಇನ್ ಇನ್ಸೆಕ್ಯೂರಿಟಿ. ಅವರಿಗೆ ಪಾಪ ಸೆಕ್ಯೂರಿಟಿ ಇಲ್ಲದಂತಹ ಲೈಫ್ ನ ಲೀಡ್ ಮಾಡೋ ರೀತಿ ಆಗೋಯ್ತು. ಓಕೆ, ಥರ್ಡ್ ಆಂಗ್ಲೋ ಮೈಸೂರು ವಾರ್ inevitable to Tipu Sultan. Okay, the third Anglo-Maratha, okay, Maratha, sorry, ಇಲ್ಲ, ಮೈಸೂರು ವಾರ್ was started between ಟಿಪ್ಪು ಸುಲ್ತಾನ್ ಅಂಡ್ ಲಾರ್ಡ್ ಕಾರ್ನ್ವಾಲಿಸ್. ಕಾರ್ನ್ವಾಲಿಸ್ ಮತ್ತೆ ಟಿಪ್ಪು ಸುಲ್ತಾನ್ ಮಧ್ಯೆ ಯುದ್ಧ ಸ್ಟಾರ್ಟ್ ಆಯ್ತು. ಇವ್ರು ನೋಡಿ ಟಿಪ್ಪು, ನೋಡಿ ಇವ್ರು ಟಿಪ್ಪು, ಬೆಂಕಿ ಟಿಪ್ಪು, ಚೆನ್ನಾಗಿ ಬರೀನಪ್ಪ. ಆಮೇಲೆ ಟಿಪ್ಪು ನೋಡಿ, ಹುಲಿ, ಇದು ಹುಲಿ ಅನ್ಕೊಳ್ಳಿ ಆಯ್ತಾ. ಟಿಪ್ಪು ಇದು ಹುಲಿ, ಹುಲಿಯನ್ನು ಕೊಂದ ಸಿಂಹ, ದಟ್ ಈಸ್ ಮೈಸೂರಿನ ಹುಲಿ ಅಂತ ಕರೀತಾರಲ್ಲ ಟಿಪ್ಪು. ಟಿಪ್ಪುಗೂ ಮತ್ತು ಕಾಲವಾನಿಸು ಇವ್ರ ಮಧ್ಯೆ ಜಗಳ ಆಯ್ತು. ಜಗಳ ಆಗ್ಬೇಕಾರೆ ವಾರ್ ಎಷ್ಟಲ್ಲಾಯ್ತು? ಮೂರನೇದು ನೋಡಿ 1700 1792 ಅಲ್ಲಿ ನಡೀತು, ಕರೆಕ್ಟಾ? ಸೊ ಶ್ರೀರಂಗಪಟ್ಟಣ ಒಪ್ಪಂದ, ಶ್ರೀರಂಗಪಟ್ಟಣ ನಡೀತು. ದ ಪೊಲಿಟಿಕಲ್ ಸಿಚುವೇಶನ್ ಆಫ್ ತವರ್ಸ್ಕ್ರೋರ್ ವಾಸ್ ಮೇನ್ಲಿ ರೀಸನ್ ಫಾರ್ ದಿಸ್ ವಾರ್. ದಿಸ್ ವಾರ್ ಟಿಪ್ಪು ಸುಲ್ತಾನ್ ವೆರಿ ಶೇಮ್ಫುಲಿ ಡಿಫೀಟೆಡ್ ಬೈ ಬ್ರಿಟಿಷ್. ಅಂದ್ರೆ ಬ್ರಿಟಿಷ್ ಮೋಸದಿಂದ ಇವನು ಏನ್ ಮಾಡಿದ್ರೆ ಸೋಲಿಸ್ಬಿಡ್ತಾರೆ. ಸೊ ದ ವಾರ್ ಎಂಡೆಡ್ ವಿತ್ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ ಟ್ರೀಟಿ ಮುಖಾಂತರ ಏನಾಯ್ತು, ವಾರ್ ಎಂಡ್ ಆಯ್ತು. ಆಗ ಟ್ರೀಟಿಲಿ ಏನ್ ಹೇಳ್ತಾರೆ, ದ ಬ್ರಿಟಿಷ್ ಸಕ್ಸಸ್ಫುಲಿ ಇಸ್ ಇನ್ಸಲ್ಟಿಂಗ್ ದ ಅನ್ಫೇವರಬಲ್ ಕಂಡೀಷನ್ ಆರ್ಡರ್ ಟು ವೀಕನ್ ಇನ್ ದ ಟಿಪ್ಪು ಸುಲ್ತಾನ್. ಏನು, ಟಿಪ್ಪು ಸುಲ್ತಾನ್ ವಾಸ್ ಪೋಸ್ಟ್ ಟು ಪಾರ್ಟ್ ಆಫ್ ದಿಸ್ ಕಿಂಗ್ಡಮ್. ಅರ್ಧ ರಾಜ್ಯನ ಬಿಟ್ಕೊಡ್ಬೇಕಾಗಿ ಬಂತು, ತನ್ನ ಮಕ್ಕಳನ್ನ ಅಲ್ಲಿಗೆ ಪ್ಲೆಡ್ಜ್ ಮಾಡ್ಬೇಕಾಗಿ ಬಂತು. 3 ಕೋಟಿ ರೂಪಾಯಿ ಆಸ್ತಿಯನ್ನ ಅವ್ರು ಏನ್ ಮಾಡ್ಬೇಕಾಯ್ತು, ವಾರ್ ಡ್ಯಾಮೇಜ್ ಫೀಸ್ ಆಗಿ ಕೊಡ್ಬೇಕಿತ್ತು. ಮತ್ತೆ ಅಂಡ್ ಆಲ್ಸೋ ಹ್ಯಾಡ್ ಪ್ಲೆಡ್ಜ್ ದ 2 ಆಫ್ ಹಿಸ್ ಸನ್ಸ್ ಅಂಡ್ ಗ್ಯಾರಂಟೀಸ್ ಅಗೇನ್ಸ್ಟ್ ದಿ ಪೇಮೆಂಟ್. ಅಡ ಹೇಳ್ತಾನೆ ಮಕ್ಕಳನ್ನ, ಎರಡಿಬ್ಬರು ಮಕ್ಕಳನ್ನ. ಈ ವಾಸ್ ಆಲ್ಸೋ ಫೋರ್ಸ್ ಟು ರಿಲೀಸ್ ದ ಪ್ರಿಸನರ್ ಆಫ್ ವಾರ್. ವಾರಲ್ಲಿ ಯಾರನ್ನ ಹಿಡಿದಿರ್ತಿರ್ತದೆ ಎಲ್ಲರೂ ಬಿಡ್ಬೇಕಾಗಿ ಬರ್ತದೆ ಶ್ರೀರಂಗಪಟ್ಟಣ ವಾರ. ಓಕೆ, ವಿಚ್ ವೇರ್ ದ ಆಕ್ಟ್ ಇಂಪ್ಲಿಮೆಂಟೆಡ್ ಥ್ರೂ ದಿ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಫ್ರಮ್ ದಿ ಬ್ರಿಟಿಷ್ ಇನ್ ಇಂಡಿಯಾ. ನೋಡಿ ಇವೆ: ರೆಗ್ಯುಲೇಟಿಂಗ್ ಆಕ್ಟ್ 1773 1773, ಪಿಟ್ ಇಂಡಿಯಾ ಆಕ್ಟ್ 1783 84, ಚಾರ್ಟರ್ ಆಕ್ಟ್ 1832 1833 and 20 years ಒಂದ್ಸಲ ಚಾರ್ಟರ್ ಆಕ್ಟ್. ಇಂಡಿಯನ್ ಗವರ್ನಮೆಂಟ್ ಆಕ್ಟ್ 1858, ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861, ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892, ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909, ಅಥವಾ ಇದನ್ನ ಎಂತ ಕರೀತಾರೆ ನಮ್ಮ ಮಿಂಟೋ ಮಾರ್ಲೆ. ಗವರ್ನಮೆಂಟ್, ಇಂಡಿಯನ್ ಗವರ್ನಮೆಂಟ್, ಇವು ಮೂರು ಇಂಡಿಯನ್ ಕೌನ್ಸಿಲ್ ಆಕ್ಟ್. ಅದು ಒಂದು 1861, 1892, ಇನ್ನೊಂದು 1909. ಇವು ಇಂಡಿಯನ್ ಕೌನ್ಸಿಲ್ ಆಕ್ಟ್. ಇವೆರಡು ಗವರ್ನಮೆಂಟ್ ಆಕ್ಟ್. ಗವರ್ನಮೆಂಟ್ ಆಫ್ ಇಂಡಿಯಾ ದಟ್ ಈಸ್ 1999. ಸೊ 1919 ಮಾಂಟೆಗೋ ಜೇಮ್ಸ್ ಬಾಂಡ್ ಅಂತ ಬರ್ತಾರಲ್ಲ ಅವರು. ಗವರ್ನಮೆಂಟ್ ಆಕ್ಟ್ 1935 ಪಾಯಿಂಟ್. ಎಷ್ಟು ನೋಡಿ ಇಲ್ಲಿ, ನೋಡಿ ಹೇಳಿದೆ ನಾನಾಗ್ಲಿ ಈಗ ಜಸ್ಟ್ ಬಿಟ್ವೀನ್ ಮಿಂಟೋ ಮಾರ್ಲೆ ಅಂಡ್ ಮಾಂಟೆಗೋ ಜೇಮ್ಸ್ ಬಾಂಡ್ ಬ್ರಿಟಿಷ್ ಇನ್ ಇಂಡಿಯಾ. ಮಿಂಟೋ ಮಾರ್ಲೆ 1919 ಬಂದ. ಸೊ ಮಾಂಟೆಗೋ ಜೇಮ್ಸ್ ಬಾಂಡ್
ಅವ್ರ ವ್ಯಾಸರಾಯ, ಇವ್ರು ಏನಾಗಿರ್ತಾರೆ ಇದಾಗಿರ್ತಾರೆ ವ್ಯಾಸರಾಯ ಮತ್ತೆ ಗವರ್ನರ್. ಸೊ 1919 ಅಲ್ಲಿ. ಓಕೆ, ದ ಮಸ್ಟ್ ಬಿನ್ ಟು ಮಾರ್ಲಿ ನೋಡೋಣ. ದ ಟೋಟಲ್ ನಂಬರ್ ಆಫ್ ದಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಮೆಂಬರ್ ವೇರ್ ಇನ್ಕ್ರೀಸ್ ಟು 60 ಫ್ರಮ್ 16. 16ರಿಂದ 60ಕ್ಕೆ ಜಾಸ್ತಿ ಮಾಡಿರು. ಯಾರನ್ನ? ಲೆಜಿಸ್ಲೇಟಿವ್ ಮೆಂಬರ್ಸ್ನ. ದ ನಂಬರ್ ಆಫ್ ಕೌನ್ಸಿಲ್ ಮೆಂಬರ್ಸ್ ವಾರ್ ಇನ್ಕ್ರೀಸ್ಡ್. ಪ್ರಾವಿಷನ್ಸ್ಗಳನ್ನ ಏನ್ ಮಾಡ್ರು? ಜಾಸ್ತಿ ಮಾಡಿರು. ದ ಮೆಂಬರ್ ಫಾರ್ ದಿ ಲೆಜಿಸ್ಲೇಚರ್ ವಾಸ್ ಅಲೋಡ್ ಥ್ರೂ ಎಲೆಕ್ಷನ್ ಫಾರ್ ದಿ ಫಸ್ಟ್ ಟೈಮ್ ಅವ್ರಿಗೆ ಎಲೆಕ್ಷನ್ ಏನ್ ಮಾಡಿದ್ರು? ಅಲೋ ಮಾಡಿರು. ಸೊ ಇಲ್ಲಿ ಆರ್ಡರ್ ಟು ಪ್ರೊವೈಡ್ ಸಪರೇಟ್ ರೆಪ್ರೆಸೆಂಟೇಷನ್ ಫಾರ್ ಮುಸ್ಲಿಮ್ಸ್ ನೋಡಿ, ಇವರಿಗೆ ಫಸ್ಟ್ ವೆರಿ ಇಂಪಾರ್ಟೆಂಟ್, ಸಪರೇಟ್ ಎಲೆಕ್ಷನ್ ಕಾಲೇಜ್ ವಾಸ್ ಕ್ರಿಯೇಟೆಡ್. 1909 ಮಿಂಟು ಮಾರ್ಲೆ ಇದರಲ್ಲಿ ಮುಸ್ಲಿಮರಿಗೆ ಸಪರೇಟ್ ಎಲೆಕ್ಷನ್ ಅಂದ್ರೆ ಮುಸ್ಲಿಮರಿಗೆ ಮತದಾನ ಮಾಡುವಂತ ಒಂದು ಅಧಿಕಾರದ ಕೊಡ್ತಾರೆ. ಓಕೆ, ಇದು ಈಗ ನೆಕ್ಸ್ಟ್ ಮಾಂಟೆಕೋ ಚೇಮ್ಸ್ಫೋರ್ಡ್ 1909. ಸೊ ಇಟ್ ಇಸ್ ಫಾರ್ಮೇಟೆಡ್ ಬೈ ಕೆಮರಲ್ ಲೆಜಿಸ್ಲೇಟಿವ್ ಬಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಬೈ ಕೆಮರಲ್ ಲೆಜಿಸ್ಲೇಟಿವ್ ಬಾಡಿ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ದಟ್ ಇಸ್ 1990 ಲೋಯರ್ ಹೌಸಸ್ ಅಂಡ್ ಅಪ್ಪರ್ ಹೌಸಸ್ ವೇರ್ ಫೌಂಡ್. ಲೋಯರ್ ಹೌಸಸ್ ನೋಡಿ, ಲೋಯರ್ ಹೌಸಸ್, ಅಪ್ಪರ್ ಹೌಸಸ್, ಮತ್ತೆ ಇದು ಬೈ ಕೆಮರಲ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಡಯಾರ್ಕಿ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಐ ಕಮಿಷನರ್ ವಾಸ್ ಅಪಾಯಿಂಟೆಡ್ ಆಸ್ ಎ ಇಂಡಿಯಾ. ಸೊ ಪ್ರಾಮಿಸ್ಡ್ ಇಂಪ್ರೂವಲ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ನೋಡಿ, ವೆರಿ ಇಂಪಾರ್ಟೆಂಟ್, ಲೋಕಲ್ ಸೆಲ್ಫ್ ಗವರ್ನಮೆಂಟ್. ನೆಕ್ಸ್ಟ್ ಪ್ರಾವಿಷನಲ್ ಬಜೆಟ್ ವಾಸ್ ಸಪರೇಟೆಡ್ ಫ್ರಮ್ ದಿ ಸೆಂಟ್ರಲ್ ಬಜೆಟ್. ಸೊ ಬಜೆಟ್ನ ಸೆಂಟ್ರಲ್ ಬಜೆಟ್ ಸಪರೇಟ್ ಮಾಡಿದ್ರು. ಸಪರೇಟೆಡ್ ಆಫ್ ಎಲೆಕ್ಟ್ರಲ್ ಕಾಲೇಜ್ ವಾಸ್ ಎಕ್ಸ್ಟೆಂಡೆಡ್ ಫಾರ್ ಮುಸ್ಲಿಂ. ನೋಡಿ, ಇಲ್ಲಿ ಬರೀ ಮುಸ್ಲಿಮರಿಗೆ ಮಾತ್ರ ಕೊಟ್ಟಿದ್ರು. ಇವರು ಮುಸ್ಲಿಂ, ಸಿಕ್ಕು, ಆಂಗ್ಲೋ ಇಂಡಿಯನ್ಸ್ ಮತ್ತೆ ಯುರೋಪಿಯನ್ ಕೊಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ನಿಮಗೆ ನೋಡಿ, ವೆರಿ ಇಂಪಾರ್ಟೆಂಟ್ ನೋಡಿ. ಏನಂತ ಕಲಿಬೇಕಂದ್ರೆ ನೀವು ಇಲ್ಲಿ ಇದನ್ನ ಸಪರೇಟ್ ಆಗಿ ಬೇಕಾದ್ರೆ ಕೇಳ್ಬೋದು, ಒಂದು ಮಾರ್ಕ್ಸ್ ಸಪರೇಟ್ ಆಗಿ ಕೇಳ್ಬೋದು, ಅಥವಾ ಡಿಫ್ರೆನ್ಸ್ ಕೇಳ್ಬೋದು. ನೋಡಿ, ಬೈ ಕೆಮರಲ್ ಯಾರು? ನಮ್ಮ ಮಾಂಟೆಗೋ ಜೇಮ್ಸ್. ಬೈಟ್ ಕೆಮರಲ್ಲು, ಮತ್ತೆ ಲೋಯರ್ ಹೌಸ್, ಅಪ್ಪರ್ ಹೌಸ್, ಮತ್ತೆ ಡಯಾರ್ಕಿ ಆದ್ಮೇಲೆ ಐ ಕಮಿಷನರ್ ಆಯ್ತಾ. ನೆಕ್ಸ್ಟ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಮಾಡಿದ್ರು. ನೆಕ್ಸ್ಟ್ ಬಜೆಟ್ ನ ತಗೊಂಡು ಸಪರೇಟ್ ಫ್ರಮ್ ಸೆಂಟ್ರಲ್ ಬಜೆಟ್ ಅಂತ ಸಪರೇಟ್ ಆಯ್ತು. ನೆಕ್ಸ್ಟ್ ಈ ಎಲೆಕ್ಟ್ರಲ್ ಕಾಲೇಜಲ್ಲಿ ಇವರು ಬರೀ ಮುಸ್ಲಿಂ ಮಾತ್ರ ಕೊಟ್ಟರು. ಇವರು ಮುಸ್ಲಿಂ, ಸಿಕ್ಕು, ಆಂಗ್ಲೋ ಇಂಡಿಯನ್ಸ್, ಯುರೋಪಿಯನ್ ಎಲ್ಲರೂ ಕೊಡ್ತಾರೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಇದು, ಆಯ್ತಾ. ನೆಕ್ಸ್ಟ್, ವಾಟ್ ವೇರ್ ದ ರಿಫಾರ್ಮ್ಸ್ ಆಫ್ ಬ್ರಿಟಿಷ್ ಇನ್ ದ ಫೀಲ್ಡ್ ಆಫ್ ಸಿವಿಲ್ ಸರ್ವಿಸ್ ಅಂಡ್ ಜುಡಿಷಿಯಲ್ ಸಿಸ್ಟಮ್. ನೋಡಿ, ಸಿವಿಲ್ ಸರ್ವಿಸ್ಗೂ ಮತ್ತೆ ಜುಡಿಷಿಯಲ್ ಸಿಸ್ಟಮ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಕೇಳಿದರೆ. ಸೊ ನೋಡಿ, ಸಿವಿಲ್ ಸರ್ವಿಸ್ ಯಾರಪ್ಪ? ನಮ್ಮ ಹೂ ಇಸ್ ದ ಫಾದರ್ ಆಫ್ ಸಿವಿಲ್ ಸರ್ವಿಸ್? ಇಟ್ ಇಸ್ ಲಾರ್ಡ್ ಕಾರ್ನ್ವಾಲಿಸ್ ಇಂಟ್ರೊಡ್ಯೂಸ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಸಿವಿಲ್ ಸರ್ವಿಸ್, ಆಯ್ತಾ. ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಪ್ಲಾನ್ ವಾರನ್ ಹೇಸ್ಟಿಂಗ್ ನೋಡಿ, ವೆರಿ ಇಂಪಾರ್ಟೆಂಟ್ ಇವರು, ವಾರನ್ ಹೇಸ್ಟಿಂಗ್. ಜುಡಿಷಿಯಲ್ ಸಿಸ್ಟಮ್ ತಂದ್ರೆ ಯಾರು? ವಾರನ್ ಹೇಸ್ಟಿಂಗ್. ಸಿವಿಲ್ ಸರ್ವಿಸ್ ತಂದ್ರೆ ನಮ್ಮ ಕಾರ್ನ್ವಾಲಿಸ್. ಸೊ 1800 Lord Cornwallis opened the Fort William College. Very important. Fort William College in Kolkata to provide the education for the beneficed peoples aspiring the joining the civil service. ನೋಡಿ, ಇವ್ರು ಏನ್ ಮಾಡೋದು ಗೊತ್ತಾ? ಲಾರ್ಡ್ ಕಾರ್ನ್ವಾಲಿಸ್ 1800ರಲ್ಲಿ ಫೋರ್ಟ್ ವಿಲಿಯಂ ಕಾಲೇಜ್ ಅನ್ನು ಕೋಲ್ಕತ್ತಲ್ಲಿ ಓಪನ್ ಮಾಡ್ತಾರೆ. ಏನಕ್ಕೋಸ್ಕರ? ಯಾರ್ಯಾರು ಸಿವಿಲ್ ಸರ್ವಿಸ್ಗೂ ಎಂಟ್ರಿ ಆಗಬೇಕು, ಎಂಟ್ರಿ ಆಗೋರು ಇಷ್ಟ ಇದೆ ಅವ್ರಿಗೆಲ್ಲರಿಗೋಸ್ಕರ ಕಾಲೇಜ್ ಓಪನ್ ಮಾಡ್ತಾನೆ. ಸೊ ಫ್ರಮ್ 1853 ಅಪಾಯಿಂಟ್ಮೆಂಟ್ ಫಾರ್ ದಿ ಸಿವಿಲ್ ಸರ್ವಿಸಸ್ ವೇರ್ ಡನ್ ಥ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ನೋಡಿ, 1853 ಸ್ಟಾರ್ಟ್ ಆಯ್ತು. ಇವಾಗಲ್ಲ, 1853 ಆಗ್ಲೇ ಸ್ಟಾರ್ಟ್ ಐತಿ. ಅವಾಗಿಂದನೇ ಯಾರು ಕಾಂಪಿಟೇಟಿವ್ ಇದು ಜಾಬಿ ಸೇರ್ಕೋಬೇಕು ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಸೇರ್ಕೋಬೇಕು, ಸಿವಿಲ್ ಸರ್ವಿಸ್ ಮಾಡ್ಬೇಕಂದ್ರೆ. ದೇ ಡಿಡ್ ನಾಟ್ ಬೆನಿಫಿಟ್ ದ ಇಂಡಿಯನ್ ಮಚ್. ಅಂದ್ರೆ ನಮ್ಮ ಭಾರತೀಯರಿಗೆ ಜಾಸ್ತಿ ಅಷ್ಟೇ ಯೂಸ್ ಆಗಲಿಲ್ಲ. ನೋಡಿ, ಇದು ದ ಬ್ರಿಟಿಷ್ ಇಂಟ್ರೊಡ್ಯೂಸ್ ನ್ಯೂ ಜುಡಿಷಿಯಲ್ ಸಿಸ್ಟಮ್ ದ ಇಂಡಿಯಾ ಇನ್ ದ ಪ್ಲೇಸ್ ಆಫ್ ಮೊಘಲ್. 2 types of court established in each district. ಒಂದು ದಿವಾನಿ ಅದಾಲತ್ ಆಸ್ ಎ ಸಿವಿಲ್ ಕೋರ್ಟ್, ದಿವಾನಿ ಅದಾಲತ್, ಮತ್ತೆ ಇನ್ನೊಂದು ಫೌಜದಾರಿ ಅದಾಲತ್ ಅಂಡ್ ಕ್ರಿಮಿನಲ್ ಕೋರ್ಟ್. ಒಂದು ಸಿವಿಲ್ ಕೋರ್ಟ್, ಇನ್ನೊಂದು ಕ್ರಿಮಿನಲ್ ಕೋರ್ಟ್ ಅಂತ ಇದಾಗುತ್ತೆ. ಸ್ಲೋಲಿ ದ ಬ್ರಿಟಿಷ್ ಲೀಗಲ್ ಪ್ರೊಸೀಜರ್ ವೇರ್ ಇಂಟ್ರೊಡ್ಯೂಸ್ ಇನ್ ದ ಕ್ರಿಮಿನಲ್ ಕೋರ್ಟ್. ಬ್ರಿಟಿಷರ್ದು ಏನಾಯ್ತು? ಜಾಸ್ತಿ ಆಯ್ತು. ನೆಕ್ಸ್ಟ್, ಡಿಫರೆನ್ಸ್ ಬಿಟ್ವೀನ್ ಗವರ್ನಮೆಂಟ್ ಆಕ್ಟ್. ನೋಡಿ, ವೆರಿ ಇಂಪಾರ್ಟೆಂಟ್. ಗವರ್ನಮೆಂಟ್ ಆಫ್ ಇಂಡಿಯಾ 1919, ಅದೇ ಮಾಂಟೆಗೋ ಜೇಮ್ಸ್ ಫೋರ್ಡ್, ಮತ್ತೆ ಇನ್ನೊಂದು 1995. ಎರಡು ಗವರ್ನಮೆಂಟ್ ಆಫ್ ಇಂಡಿಯಾ ನೋಡಿ. ಬೈ ಕೆಮರಲ್ ಆಗ್ಲೇ ಹೇಳಿದೆ, ಲೋಯರ್ ಅಪ್ಪರ್ ಹೌಸ್, ಡಯಾರ್ಕಿ, ಐ ಕಮಿಷನರ್, ಪರ್ಮಿಷನ್ ಫಾರ್ ಲೋಕಲ್ ಗವರ್ನಮೆಂಟ್, ಮತ್ತೆ ಜುಡಿಷಿಯಲ್. ಸೊ ಸಪರೇಟ್ ಫ್ರಮ್ ದಿ ಸೆಂಟ್ರಲ್ ಬಜೆಟ್ ನ ಸಪರೇಟ್ ಮಾಡಿದ್ರು. ಎಲೆಕ್ಟ್ರಲ್ ಕಾಲೇಜು, ಮತ್ತೆ ಇದರಲ್ಲಿ ಎಲೆಕ್ಷನ್ ಫಾರ್ ಮುಸ್ಲಿಂ, ಸಿಕ್ಕು, ಆಂಗ್ಲೋ ಇಂಡಿಯನ್ಸ್ ಕೊಟ್ರು. ಈಗ ಇದು ಇಂಪಾರ್ಟೆಂಟು. 1935 ಇದೆಯಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಇದು ಟಾಪಿಕ್. ಫೆಡರಲ್ ಸಿಸ್ಟಮ್ ಫಾರ್ ಇಂಡಿಯನ್ ಪ್ರಿನ್ಸಿಪಲೇಟಿ ಬ್ರಿಟಿಷ್ ಗವರ್ನರ್ಡ್ ರೀಜನ್ ಅಂಡ್ ಡೊಮೈನ್ ಸ್ಟಾರ್ಟೆಡ್ ವೇರ್ ಫಾರ್ಮ್ಡ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಿ, 1934 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾರ್ಟ್ ಆಗುತ್ತೆ. ಎಸ್ಟಾಬ್ಲಿಷ್ಡ್. ಡಯಾರ್ಕಿ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ದ ಸೆಂಟರ್. ಸೊ ಡಯಾರ್ಕಿ ವಾಸ್ ಅಬೋಲಿಷ್ಡ್ ಅಟ್ ದ ಪ್ರೊವಿಷನಲ್ ಲೆವೆಲ್ ಅಂಡ್ ಆಟೋನಮಿ ವೇರ್ ಗ್ರಾಂಟೆಡ್. ದ ಫೆಡರಲ್ ಕೋರ್ಟ್ ವಾಸ್ ಎಸ್ಟಾಬ್ಲಿಷ್ಡ್. ಫೆಡರಲ್ ಕೋರ್ಟ್ ಸ್ಟಾರ್ಟ್ ಆಯ್ತು, ರಿಸರ್ವ್ ಬ್ಯಾಂಕ್ ಸ್ಟಾರ್ಟ್ ಆಯ್ತು ಯಾವಾಗ? 1935 ಅಲ್ಲಿ. ಓಕೆ, ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ನೋಡಿ. 19th century ದ ಇಂಡಿಯನ್ ಹಿಸ್ಟ್ರಿ ಇಸ್ ರೆಫರ್ಡ್ ಟು ಬಿ periodic of Indian Renaissance. Why? The India come into the contact with the Western civilization.
ವೆಸ್ಟರ್ನ್ ಸಿವಿಲೈಸೇಷನ್. ಆಸ್ ಅ ರಿಸಲ್ಟ್ ದೇ ಗಾಟ್ ದ ಅಡ್ವಾಂಟೇಜ್ ಆಫ್ ಇಂಗ್ಲಿಷ್ ಎಜುಕೇಶನ್. ನಮಗೆ ಇಂಗ್ಲಿಷ್ ಎಜುಕೇಶನ್ ಸಿಕ್ತು. Rationalism and humanism grew among the Indians. Western through introduction the idea of democracy, freedom, equality, and the nationalism of India. Many Indians were enlightened by Western education. Now, Western education ಕಲಿಯೋದ್ರಿಂದ try to bring in reforms. Reforms ಇತ್ತಂಗಾಯ್ತು. ನೋಡಿ ಈ ಕ್ವಶನ್ ಸೇಮ್ ಕ್ವಶನ್ ನಮಗೆ 2023 ಅಲ್ಲಿ ಕೇಳಿದರೆ, ಅದಕ್ಕೆ ಈ ಕ್ವಶನ್ ಹಾಕಿದ್ವಿ. ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಸ್ಪೆಕ್ಟ್ ಆಫ್ ಬ್ರಹ್ಮ ಸಮಾಜ? ಬ್ರಹ್ಮ ಸಮಾಜ. ಓಕೆ. ವಾಟ್ ಆರ್ ದ ಪ್ರೀಚಿಂಗ್ ಆಫ್ ಬ್ರಹ್ಮ ಸಮಾಜ್ ಅಥವಾ ರಾಜಾರಾಮ್ ಮೋಹನ್ ರಾಯ್ ಪ್ರತಿಭಾ ಪ್ರಾರ್ಥನಾ ಸಮಾಜ. ರಾಜಾರಾಮ್ ಮೋಹನ್ ರಾಯ್ ಪ್ರಾರ್ಥನಾ ಸಮಾಜ, ಬ್ರಹ್ಮ ಸಮಾಜ. ಓಕೆ. ಅಡ್ವೊಕೇಟೆಡ್ ಮೊನೋಥಿಸಮ್, opposed meaningless rituals. Every person should be live with dignity. ಒಂದು ಡಿಗ್ನಿಟಿಯಲ್ಲಿ ಬದುಕಬೇಕು. To assume equality to women by opposing polygamy. To give importance to English education. English education importance ಕೊಟ್ಟರು. Oppose ideal workshop. ಒಂದು ಮೂರ್ತಿಗಳ ಪೂಜೆ. So Purda system. So it propagate Hindu Muslim unity. Hindu ಮತ್ತು ಮುಸ್ಲಿಂ ಯೂನಿಟಿ ಆಗಿರಿ. It strength the high school for ಎಜುಕೇಶನ್ ಗರ್ಲ್ಸ್ನ ಎಜುಕೇಟ್ ಮಾಡೋಕ್ಕೋಸ್ಕರ ಏನ್ ಮಾಡ್ರು, ಹೈಸ್ಕೂಲ್ ಓಪನ್ ಮಾಡಿದ್ರು. ಸೊ ಇಟ್ ಎನ್ಕರೇಜ್ ದ ವಿಡೋಸ್ ರೀಮ್ಯಾರೇಜ್. ಅಂದ್ರೆ ಈಗ ಮದುವೆ ಆಗಿ ಗಂಡ ಸತ್ತೋಗಿರ್ತಾರಲ್ಲ ಮತ್ತೆ ಮದುವೆ ಮಾಡೋದು. ಎಸ್, ರೀಮ್ಯಾರೇಜ್. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಬೇರೆ ಬೇರೆ ಜಾತಿಗಳು ಕ್ಯಾಸ್ಟ್ಗಳು ಮದುವೆ ಆಗೋದು. ಸೊ ಈಟಿಂಗ್ ಟುಗೆದರ್ ಬೈ ಪೀಪಲ್ಸ್ ಆಫ್ ಆಲ್ ಕ್ಯಾಸ್ಟ್, ಎಲ್ಲ ಕ್ಯಾಸ್ಟ್ಗಳು ಪೀಪಲ್ಸ್ ಒಟ್ಟಿಗೆ ಕೂತು ಊಟ ಮಾಡೋದು. ಸೊ ಅಪೋಸಿಂಗ್ ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹನ ರದ್ದು ಮಾಡೋದು. ನೋಡಿ ಇಷ್ಟೇ. So discuss the declaration of Dayananda Saraswati back to Veda or what are the aims of importance significance of Arya Samaja. ನೋಡಿ ದಯಾನಂದ ಸರಸ್ವತಿ ಯಾವ್ದು ಮಾಡಿದ್ರು? ಆರ್ಯ ಸಮಾಜ. ಓಕೆ. ಆಲ್ ಹಿಂದೂ ಶುಡ್ ಬಿಲೀವ್ ಇನ್ ಒನ್ ಫಾರ್ಮ್ಲೆಸ್ ಗಾಡ್, ಒಂದೇ ದೇವರನ್ನು ನಂಬಿ. ಓಕೆನಾ. ಇಟ್ ಅಪೋಸಸ್ ದ ಕ್ಯಾಸ್ಟ್ ಸಿಸ್ಟಮ್, ಜಾತಿ ಮೇಲೆ ಜಾತಿಯನ್ನು ನೀವು ಜಾತಿ ಕ್ಯಾಸ್ಟಿಸಮ್ ಮಾಡಬೇಡಿ. ಸೊ ಎನ್ಕರೇಜ್ ಟು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಬೇರೆ ಬೇರೆ ಜಾತಿಗಳು ಮದುವೆ ಆಗಿ. ರಿಜೆಕ್ಟ್ ದ ಪಾಲಿಗ್ಯಾಮಿ ಅಂಡ್ ಚೈಲ್ಡ್ ಮ್ಯಾರೇಜ್, ಚೈಲ್ಡ್ ಬಾಲ್ಯ ವಿವಾಹ ರದ್ದು ಮಾಡಿ. ಮೆನ್ ಅಂಡ್ ವುಮೆನ್ಸ್ ಆರ್ ಈಕ್ವಲ್. ನೋಡಿ, ಇಬ್ರು ಹುಡುಗ ಮಹಿಳೆ ಪುರುಷ ಇಬ್ರು ಈಕ್ವಲ್ ಅಂತ. ಸೊ ಒನ್ ಶುಡ್ ಸ್ಟಡಿ ವೇದಾಸ್, ಅಲ್ಲಿ ನೀವು ವೇದಗಳನ್ನ ಕಲೀರಿ. ಡಿಸ್ಕಸ್ ದ ಏಮ್, ಆಬ್ಜೆಕ್ಟ್, ಇಂಪಾರ್ಟೆನ್ಸ್ ಆಫ್ ಅಲಿಗರ್ ಮೂವ್ಮೆಂಟ್ ಆರ್ ಎಕ್ಸ್ಪ್ಲೇನ್ ದ ಪರ್ಚಿಂಗ್ ಆಫ್ ಸರ್ ಸೈಯದ್ ಅಹಮದ್ ಖಾನ್. ಸರ್ ಸೈಯದ್ ಅಹಮದ್ ಖಾನ್ ಅಡ್ವೊಕೇಟೆಡ್ ಮೊನೋಥಿಸಮ್, opposed meaningless ritual. Every person should live with dignity. ನೋಡಿ ಅದೇ ಸೇಮ್. To remove the Purushat system of Purushat system of Muslim women, should be given English education to Muslim girls, should be opposed the polygamy to encourage the unity among the Hindu and Muslim. Same answer. What are the reformation advocated by this Satya Shodhaka Samaj? To provide the equal right to non-Brahmin class and women's, to avoid the philosophical based for movements. It opened school for the Shubhadra and girls. It established the hotels for girls. It gives the direction of establishing the society for based on the equality. So Jyotiba Phule, founder of Satya Shodhaka Samaja, very very important. Satya Shodhaka Samaja, Jyotiba Phule, Gulamagiri ಅಂತ ಒಂದು ಬುಕ್ನ ಬರೀತಾರೆ ನೋಡಿ. He wrote Gulamagiri and Shatkarya Asud, ಕಲ್ಟಿವೇಟರ್ ವಿಶ್ ಕರ್ಡ್ ಅನ್ನೋ ಬುಕ್ ನ ಬರೀತಾರೆ. ಸೊ ಬುಕ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಹೌ ಸ್ವಾಮಿ ವಿವೇಕಾನಂದ ವಾಸ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಫಾರ್ ಯಂಗ್ಸ್ಟರ್ಸ್. ಅಂದ್ರೆ ಸ್ವಾಮಿ ವಿವೇಕಾನಂದ ಯಾವ ರೀತಿ ಯಂಗ್ಸ್ಟರ್ಗೆ ಇನ್ಸ್ಪಿರೇಷನ್ ಆಗಿದ್ರು ಅಂದ್ರೆ, ಸ್ವಾಮಿ ವಿವೇಕಾನಂದ ಎಸ್ಟಾಬ್ಲಿಷ್ ದ ರಾಮಕೃಷ್ಣ ಮಿಷನ್ ಫಸ್ಟ್. ಇನ್ನೊಂದು, ಈ ವಾಸ್ ಫೇವರೆಟ್ ಡಿಸಿಪ್ಲಿನ್ ಆಫ್ ರಾಮಕೃಷ್ಣ ಪರಮಹಂಸ. ರಾಮಕೃಷ್ಣ ಪರಮಹಂಸ ಅವರ ಫೇವರೆಟ್ ಡಿಸಿಪ್ಲಿನ್ ಫಾಲೋ ಮಾಡ್ತಿದ್ರು. He was suggested to Chamaraja Odayar 10 of Mysore to start a school for untouchable childrens. ಅಂದ್ರೆ ಅನ್ಟಚಬಲ್ ಚಿಲ್ಡ್ರನ್ಸ್ ಸಪರೇಟ್ ಮಾಡಿರ್ತಾರಲ್ಲ, ಅವ್ರಿಗೋಸ್ಕರ ಏನ್ ಮಾಡ್ತಾರೆ, ಇವರು ಒಂದು ಸ್ಕೂಲ್ನ ಸ್ಟಾರ್ಟ್ ಮಾಡ್ತಾರೆ. ಸೊ his thoughts were source of Indian culture. He considered all religions to be equal. ಎಲ್ಲ ರಿಲಿಜನ್ಸ್ ಒಂದೇ ಅಂತ ಹೇಳ್ತಾರೆ. ಈ ವರ್ಕ್ ಟು ಎಸ್ಟಾಬ್ಲಿಷ್ ದ ಕ್ಯಾಶ್ಲೆಸ್ ಸೊಸೈಟಿ. ನೋಡಿ, ಎಲ್ಲದಕ್ಕೂ ಈಸಿಯಾಗಿ ನೀವು ಒಂದೇ ಪಾಯಿಂಟ್ಗಳನ್ನ ಕಲ್ತ್ಕೊಂಡ್ರೆ ಸಾಕು, ಅದನ್ನೇ ಎಲ್ಲದಕ್ಕೂ ಬರೀಬಹುದು ನೀವು ಆರಾಮಾಗಿ. ಕ್ಯಾಶ್ಲೆಸ್, ಈಕ್ವಲ್ಲು, ಮತ್ತೆ ಮೆನ್ನು ಈಕ್ವಲ್ಲು, ಇವೆಲ್ಲ ನೀವು ಈಸಿಯಾಗಿ ಬರೀಬಹುದು. ಈ ಬಿಲೀವ್ಸ್ ದಟ್ ಪೀಪಲ್ ಶುಡ್ ಬಿ ಎಜುಕೇಟೆಡ್ ಫಸ್ಟ್. ನೋಡಿ, ಎಲ್ಲರಿಗೂ ಎಜುಕೇಶನ್ ಕೊಡೋದು ಫಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಈ ಬಿಲೀವ್ಸ್ ದಟ್ ಸ್ಪಿರಿಚುವಲ್ ರಿಯಲೈಸೇಷನ್ ವಾಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿ ರಿಲಿಜಿಯನ್ಸ್ ಆರ್ ಗಾಡ್.
ನೋಡಿ, ರಿಯಲೈಸೇಷನ್ ವಾಸ್ ಮೋರ್ ಇಂಪಾರ್ಟೆಂಟ್. ರಿಯಲೈಸೇಷನ್ ಮಾಡಬೇಕು, ಸ್ಪಿರಿಚುವಲ್ ರಿಯಲೈಸೇಷನ್. What selfless devout persons, the stressed that the significance of the individuals is presence and ability. Our presence ಮತ್ತೆ ability ಮೇಲೆ ಡಿಪೆಂಡ್ ಆಗಿರುತ್ತೆ. He maintained that apart from prayers and practice of yoga, ಪ್ರೇಯರ್ ಮಾಡಬೇಕು, ಯೋಗ ಮಾಡಬೇಕು, ಅವಾಗ ನಮ್ಮ ಮೈಂಡ್ನ ಕಂಟ್ರೋಲ್ ಮಾಡ್ಬೋದು. He was spreading social service also necessary for achieving the ಸಾಲ್ವೇಷನ್ ಮೋಕ್ಷ ಪಡಿಬೇಕಂದ್ರೆ ನಾವು ಮೋಕ್ಷ ಪಡ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಸೋಷಿಯಲ್ ಸರ್ವಿಸ್ ಮಾಡಬೇಕು, ಮತ್ತೆ ನಾವೇನ್ ಮಾಡ್ಬೇಕು, ಬೇರೆಯವರಿಗೆ ಹೆಲ್ಪ್ ಮಾಡಬೇಕು ಅಂತ. ಸೊ ಸ್ವಾಮಿ ವಿವೇಕಾನಂದ ಎಂಫಸೈಸ್ ದಟ್ ನೇಷನ್ ಆಫ್ ರಿಲಿಜಿಯಸ್ ವೇರ್ ಲೈಕ್ ಟೂ ಫೇಸಸ್ ಆಫ್ ಕಾಯಿನ್, ಎರಡು ಫೇಸ್ ಕಾಯಿನ್ ಅಂತ. ಸೊ 1893 ನಮ್ಗೆ ಗೊತ್ತು, 1893 ಈ ವೆಂಟ್ ಟು ಚಿಕಾಗೋ ಫಾರ್ ಕಾನ್ಫರೆನ್ಸ್ ಆಫ್ ವರ್ಲ್ಡ್ ರಿಲಿಜಿಯಸ್. ಹಿ ಹೆಲ್ಡ್ ಅಪ್ ದ ಗ್ರೇಟೆಸ್ಟ್ ಆಫ್ ಇಂಡಿಯಾ. ನಮ್ಮ ಇಂಡಿಯಾದ ಒಂದು ಗೌರವನ ಎತ್ತಿಡಿದ್ರು ನಮ್ಮ ಸ್ವಾಮಿ ವಿವೇಕಾನಂದ ಅವರು. So, and also he was advocating the tolerance of all religion and maintaining that all religions were true. In this manner, he introduced India culture to the world. ನಮ್ಮ ಕಲ್ಚರ್ನ ವರ್ಲ್ಡ್ಗೆ ತೋರಿಸಿದ್ರು ನಮ್ಮ ಸ್ವಾಮಿ ವಿವೇಕಾನಂದ ಅವರು. ಓಕೆ, ನೋಡಿ ಹೆಂಗಿರ್ಬೇಕು. ವಾಟ್ ವೇರ್ ದ ರಿಫಾರ್ಮೇಶನ್ ಆಕ್ಟಿವಿಟೀಸ್ ದಟ್ ಇಸ್ ಅನಿಬೇಸೆಂಟ್ ಅವ್ರ ಏನ್ ರಿಫಾರ್ಮೇಶನ್ ಆಕ್ಟಿವಿಟಿ, ದಟ್ ಇಸ್ ಹಿಂದೂ ರಿಲಿಜಿಯನ್. ಮತ್ತೆ ಶಿ ಅಡ್ವೊಕೇಟೆಡ್ ದಟ್ ಇಂಡಿಯನ್ ಕಲ್ಚರ್ ಫಾರ್ ಮೋರ್ ಸುಪೀರಿಯರ್ ಟು ದಿ ವೆಸ್ಟರ್ನ್ ಕಲ್ಚರ್ಗೆ ಅವ್ರು ಏನ್ ಮಾಡ್ತಾರೆ, ಅವರೊಂದು ಗೈಡೆನ್ಸ್ ಮಾಡ್ತಾರೆ. ದ ಟ್ರಾನ್ಸ್ಲೇಟಿಂಗ್ ಭಗವದ್ಗೀತಾ, ನೋಡಿ ಭಗವದ್ಗೀತನ ಟು ಇಂಗ್ಲಿಷಿಗೆ ಮಾಡ್ತಾರೆ. ಸೊ ಒನ್ ಆಫ್ ದಿ ಮೇಜರ್ ಅಚೀವ್ಮೆಂಟ್, ನೋಡಿ ಭಗವದ್ಗೀತಾ ಇರುತ್ತಲ್ಲ, ಭಗವದ್ಗೀತನ ಇಂಗ್ಲಿಷ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡ್ತಾರೆ. ಶಿ ಸ್ಟಾರ್ಟೆಡ್ ಸೆಂಟ್ರಲ್ ಹಿಂದೂ ಬನಾರಸ್ ಕಾಲೇಜ್ ಇನ್ ದ 1898 ಅಲ್ಲಿ ಬನಾರಸ್ ಕಾಲೇಜ್ ಸ್ಟಾರ್ಟ್ ಮಾಡ್ತಾರೆ. ಶಿ ಸ್ಟಾರ್ಟೆಡ್ ಟು ಪಿರಿಯಾಡಿಕಲ್ ನ್ಯೂ ಇಂಡಿಯಾ ಮತ್ತೆ ಕಾಮನ್ವೆಲ್ತ್ ಎಂಬ ಒಂದು ಪತ್ರಿಕೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಓಮ್ ರೂಲ್ಸ್ ಮೂವ್ಮೆಂಟ್, ನೋಡಿ 1916 ನಲ್ಲಿ ಮದ್ರಾಸ್ ಸ್ಟಾರ್ಟ್ ಮಾಡ್ತಾರೆ ಓಮ್ ರೂಲ್ಸ್ ಮೂವ್ಮೆಂಟ್. ನೋಡಿ ಎಷ್ಟು ಈಸಿ ಇದೆ. ಸೆಂಟ್ರಲ್ ಹಿಂದೂ ಮದ್ರಾಸ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ರು, ಮತ್ತೆ ನ್ಯೂ ಇಂಡಿಯಾ ಮತ್ತೆ ಕಾಮನ್ವೆಲ್ತ್ ಅನ್ನೋ ಪತ್ರಿಕೆ ಸ್ಟಾರ್ಟ್ ಮಾಡಿದ್ರು, ಅಂಡ್ ಓಮ್ ರೂಲ್ ಚಳವಳಿಯಿಂದ ಮದ್ರಾಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಎಕ್ಸ್ಪ್ಲೇನ್ ದ ಕಾಂಟ್ರಿಬ್ಯೂಷನ್ ಆಫ್ ಶ್ರೀ ನಾರಾಯಣ್ ಗುರು ಧರ್ಮ ಪರಿಪಾಲನಾ ಯೋಗಂ. ಶ್ರೀ ನಾರಾಯಣ್ ಗುರು ಸ್ಟಾರ್ಟೆಡ್ ದ ಶ್ರೀ ನಾರಾಯಣ್ ಗುರು ಧರ್ಮ ಪರಿಪಾಲನಾ ಯೋಗಂ. She was born in the Chambalati ಅಥವಾ ಚಂಬಲ್ಲಾಂಡಿ ಆಫ್ ಕೇರಳ. ಸೊ ಈ ಆರ್ಗನೈಸ್ ದ ಮೇನ್ ಏಮ್ ಟು ಸ್ಟ್ರೆಂಥನಿಂಗ್ ದ ಬ್ಯಾಕ್ವರ್ಡ್ ಅಂಡ್ ಎಕ್ಸ್ಪ್ಲಾಯ್ಟೆಡ್ ಕಮ್ಯುನಿಟಿ, ಅಂದ್ರೆ ತುಂಬಾ ಹಿಂದುಳಿದಿರುವಂತಹ ಕಮ್ಯುನಿಟಿ ಅವ್ರನ್ನ ಅವರು ಇಂಪ್ರೂವ್ ಮಾಡೋದಕ್ಕೋಸ್ಕರ ಈ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಒನ್ ಕ್ಯಾಸ್ಟ್, ಒನ್ ರಿಲಿಜನ್, ಒನ್ ಗಾಡ್, ದ ಬೇಸಿಸ್ ಐಡಿಯಾ ಫಾರ್ ದಿಸ್ ಅಸೋಸಿಯೇಷನ್. ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು. It declared the education in the only path to achieve human beings. ನೋಡಿ, ನಾವೇನೋ ಒಂದು ನಂಬಬೇಕಂದ್ರೆ ಅದಕ್ಕೇನು ಬೇಕು, ಮೇನ್ ಆಗಿ ಎಜುಕೇಶನ್ ಬೇಕು ಅಂತ. He built alternate temple for the backward community. They were denied enter into the ಟೆಂಪಲ್. ಅಂದ್ರೆ ನೀವು ನೋಡಿ, ಈಗ ಕ್ಯಾಸ್ಟ್ ಲೋಯರ್ ಕ್ಯಾಸ್ಟ್ ಇರ್ತಾರಲ್ಲ, ಅವರಿಗೆ ಈ ಟೆಂಪಲ್ ಎಂಟ್ರಿ ಆಗ್ಬಿಟ್ಟಿರುತ್ತೆ. ಬಟ್ ಅವ್ರಿಗೆ ಅದಕ್ಕೆ ಮಾಡ್ತಾರೆ, ಹೊಸ ಟೆಂಪಲ್ನೇ ಕಟ್ಬಿಡ್ತಾರೆ. ಸೊ ಅಲ್ಲಿಗೆ ಅವ್ರ ಎಂಟ್ರಿ. ಸೊ ಇಟ್ ಇಸ್ ಸ್ಟಾರ್ಟೆಡ್ ವೈಕಮ್ ಸತ್ಯಾಗ್ರಹ ಮೂವ್ಮೆಂಟ್, ದಟ್ ಇಸ್ 1924 ವೈಕಮ್ ಸತ್ಯಾಗ್ರಹ ಸ್ಟಾರ್ಟ್ ಆಗುತ್ತೆ. ಯಾರು, ನಮ್ಮ ನಾರಾಯಣ್ ಗುರು. ಓಕೆ, ವಾಟ್ ಆರ್ ದ ಪ್ರಿನ್ಸಿಪಲ್ ಅಡ್ವೊಕೇಟೆಡ್ ಬೈ ದಿ ಡೈರೋಜಿಯೋ. ಸೊ ಯಂಗ್ ಬೆಂಗಾಲ್ ಮೂವ್ಮೆಂಟ್ ಸ್ಟಾರ್ಟೆಡ್ ಬೈ ಹೆನ್ರಿ ಲೂಯಿಸ್ ವಿವೆನ್ ಡಿರೋಜಿಯೋ. So hence Dairozio was also called as Anglo-Indians. Dairozio was influenced by the various movement of Europe. So he agreed by traditionalism ಮೇಲೆ ಜಾಸ್ತಿ ಅವ್ರಿಗೆ ನಂಬಿಕೆ ಇರ್ತದೆ. So he started by academical association in the 1828. academic association ಸ್ಟಾರ್ಟ್ ಮಾಡ್ತಾರೆ. So he was spreaded the messages that only a rational thinking would liberate the peoples. So from the clutches and superstition and social discrimination. He advocated the human rights and opposed the caste-based discrimination. ವುಮೆನ್ಸ್ ರೈಟ್ಸ್ ಬಗ್ಗೆ ತಿಳಿಸಿದ್ರು, ಮತ್ತೆ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಮಾಡೋದ್ರ ಬಗ್ಗೆ ಏನ್ ಮಾಡಿದ್ರು, ಅಪೋಸ್ ಮಾಡಿದ್ರು. ಲಿಸ್ಟ್ ಔಟ್ ದ ಹೈಲೈಟ್ ಆಫ್ ಪೆರಿಯಾರ್ ಮೂವ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಪೆರಿಯಾರ್ ಮೂವ್ಮೆಂಟ್, ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಲೆಡ್ ಬೈ ಹಿವಿ ರಾಮಸ್ವಾಮಿ ನಾಯ್ಕರ್ ಬಿಕಮ್ ದ ನ್ಯೂ ಫೋರ್ಸ್. He was called as Periyar, senior person ಅಂತ ಪೆರಿಯಾರ್ ಅಂದ್ರೆ. ಔಟ್ ಆಫ್ ದಿ ಲವ್ by peoples. He started self-respect league in the 1928. Periyar was born in Erode in the rich family in Tamil Nadu ಹುಟ್ಟಿರ್ತಾರೆ ಅವರು. So he started new movement based on the Dravida racial identities. He said Tamil was the language of Dravidians. ದ್ರಾವಿಡಿಯನ್ ಅವರ ಲ್ಯಾಂಗ್ವೇಜ್ ಅದಪ್ಪ ತಮಿಳ್ ಅಂತ ಹೇಳ್ತಾರೆ. ಸೊ ಈ ನೋಡಿ,
he championed equality and criticized the caste of gender-based of discrimination. So he participated in the temple entry movement in the 1924 held in the Vaikom of Kerala. Vaikom ಸತ್ಯಾಗ್ರಹ ಇತ್ತಲ್ಲ, ಆಗ ಟೆಂಪಲ್ಗಳಿಗೆ ಹೋಗಿ ಅಂತ ಪಾರ್ಟಿಸಿಪೇಟ್ ಮಾಡ್ತಾರೆ ಇವ್ರಿಗೆ. So he became the president of the Justice Party in the 1939. So he started associated called as Dravida Kazakam. So it's also English magazine under the title Revolt ಅನ್ನೋ ಟೈಟಲ್ ಮಾಡ್ತಾರೆ. ನೆಕ್ಸ್ಟ್, ಫಸ್ಟ್ ವರ್ಲ್ಡ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857. ನಮ್ಗೆ ಯಾರು ಬರ್ತಾರೆ ಹೇಳಿ? ಮಂಗಲ್ ಪಾಂಡೆ ಫಸ್ಟ್. What were the effect of doctrine of lapse analyze? Doctrine of lapse ಅಂದ್ರೆ ತಕ್ಷಣ ನಮಗೆ ಡಾಲ್ಹೌಸಿ ನೆನಪಾಗ್ಬಿಡ್ಬೇಕು. What were the policies caused 1857 revolt? So many kingdoms lost their rights due to the promulgation of doctrine of lapse and ಲಾರ್ಡ್ ಡಾಲೌಸಿ ಅಂದ್ರೆ ಏನಿಲ್ಲ, ಏನು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದ್ರೆ, ಈಗ ಒಬ್ಬ ರಾಜ ಇರ್ತಾನೆ, ಅವ್ರ ಮಕ್ಳಿಲ್ಲ ಅಂದ್ರೆ ಆ ಲ್ಯಾಂಡ್ ಅಲ್ಲಿ ಏನಾಗ್ತಿತ್ತು, ಬ್ರಿಟಿಷ್ಗೆ ಹೋಗ್ತಿತ್ತು. ಅದ್ರಲ್ಲಿ ಯಾರು ಬಂದ್ರು ನೋಡಿ? ಸತಾರಾ, ಜೈಪುರ್, ಝಾನ್ಸಿ, ಉದಯ್ಪುರ್ ಅಂಡ್ ಅದರ್ ಕಿಂಗ್ಸ್ ಕಮ್ ಅಂಡರ್ ದಿ ಬ್ರಿಟಿಷ್ ಕಂಟ್ರೋಲ್. ಅವರೆಲ್ಲ ಫಸ್ಟ್ ಹೋಗ್ಬಿಟ್ರು. ಯಾರು? ಸತಾರಾ, ಜೈಪುರ್ ಮತ್ತೆ ಝಾನ್ಸಿ, ಉದಯ್ಪುರ್ ಇವರೆಲ್ಲ ಬ್ರಿಟಿಷ್ ಅಂಡರ್ಗೆ ಹೋಗ್ಬಿಟ್ರು. ಡಾಲೌಸಿ ಕ್ಯಾನ್ಸಲ್ಡ್ ದ ಪ್ರಿನ್ಸೆಸ್ಲಿ ಟೈಟಲ್ ಅಂಡ್ ನವಾಬಸ್ ತಾಂಜಹೂರ್ ಅಂಡ್ ಕರ್ನಾಟಿಕ್ ಕಿಂಗ್ಡಮ್ಸ್ ಇವರನ್ನ ಕ್ಯಾನ್ಸಲ್ ಮಾಡ್ಬಿಟ್ರು ಡಾಲೌಸಿ. ದ ಮೊಘಲ್ ಸುಲ್ತಾನ್ ನವಾಬ್ಸ್ ಆಫ್ ಹೌದ್ ಅಂಡ್ ಅದರ್ ಕಿಂಗ್ಸ್ ವೇರ್ ಲಾಸ್ಟ್ ದೇರ್ ಐಡೆಂಟಿಟೀಸ್, ಅವ್ರ ಐಡೆಂಟಿಟಿ ಕಳ್ಕೊಬಿಟ್ರು. ಕಾನ್ಸಿಕ್ವೆಂಟ್ಲಿ ದ ಲ್ಯಾಕ್ ಆಫ್ ಸೋಲ್ಜರ್ಸ್ ಅಂಡ್ ವೇರ್ ಡಿಪೆಂಡ್ಸ್ ಆನ್ ದೇರ್ ಕಿಂಗ್ಸ್ ಬಿಕಮ್ ದ ಅನ್ಎಂಪ್ಲಾಯ್ಡ್. ಅವ್ರ ಪಾಪ ಅವ್ರು ಈಗ ಯಾರು ಆರ್ಮಿ ಅವ್ರು ಇರ್ತಾರಲ್ಲ, ಅವ್ರು ಈ ಕಿಂಗ್ ಆಸ್ತಾನ ಇರ್ತಾರಲ್ಲ, ಅವ್ರಿಗೆ ಈಗ ಏನು ಇರೋದೇ ಇಲ್ಲ. ಸೊ ಅವ್ರೇನಾದ್ರು ಅನ್ಎಂಪ್ಲಾಯ್ಮೆಂಟ್ ಆಯ್ತು. ಸೊ ಎಕನಾಮಿಕಲ್ ರೀಸನ್ ಫಾರ್ ಕಾಸಸ್ ಫಾರ್ ದಿ 1857 ಏನು? ಎಕನಾಮಿಕಲ್ ಫೈನಾನ್ಷಿಯಲ್ ಏನು ಪ್ರಾಬ್ಲಮ್ ಆಯ್ತು? ಸೊ ಈ ಡಿಡ್ ದ ಎಕನಾಮಿಕಲ್ ಪೊಲಿಟಿಕ್ಸ್ ರಿಸಲ್ಟ್ ಇನ್ ದ ಮ್ಯೂಲ್ಟಿಂಗ್ ಆಫ್ 1857 revolt. The development of the industrial revolt in the England. So ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ದ ಇಂಗ್ಲೆಂಡ್ ಅಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ತಿರ್ತದೆ. ಸೊ ಅದೊಂದು ಪ್ರಾಬ್ಲಮ್ ಆಯ್ತು. ಇಂಡಿಯನ್ ಹ್ಯಾಂಡ್ ಕ್ರಾಫ್ಟ್ ಅಂಡ್ ಹೋಮ್ ಇಂಡಸ್ಟ್ರಿಯಲ್ ಡಿಮಿನಿಸ್ಟ್. ಹೋಮ್ ಇಂಡಸ್ಟ್ರಿ, ಗೃಹ ಕೈಗಾರಿಕೆಗಳು ಡಿಮಿನಿಸ್ಟ್ ಆಗೋದು. ಸೊ ಇಂಡಿಯಾ ಬಿಕಮ್ ಅನ್ಎಂಪ್ಲಾಯ್ಡ್ ಆಗೋಯ್ತು. ಸೊ ಹ್ಯಾಂಡಿಕ್ರಾಫ್ಟ್ ಬಿಕಮ್ ಸೊ ಫೈನಾನ್ಷಿಯಲಿ ಪ್ಯಾಥೆಟಿಕ್ ಅಂಡ್ ಫಾರ್ಮರ್ಸ್ ವೇರ್ ಎಕ್ಸ್ಪ್ಲಾಯ್ಡ್ ಬೈ ಜಮೀನ್ದಾರ್. ಜಮೀನ್ದಾರರಿಂದ ಹಿಂಸೆಗೆ ಒಳಪಟ್ಕೊಬಿಟ್ರು. ಸೊ ಲ್ಯಾಂಡ್ ಟ್ಯಾಕ್ಸ್ ಕಲೆಕ್ಟೆಡ್ ಬೈ ರೈಟ್ ಅವಾರ್ಡೆಡ್ ಟು ತಾಲೂಕ್ದಾರ್ಸ್ ವೇರ್ ವಿತ್ಡ್ರಾನ್. So next, what were the results effort important of declaration of 1857 mooting? So the agreement entered by the company with the local king was accepted. Non-purchase regional exploitation, providing the stable government for India. Stable government ಕೊಟ್ರು. So next, equality before the law. Equality, ಕಾನೂನು ಮುಂದೆ ಎಲ್ಲ ಸಮಾನರು. Non-interference of the government in religious issue of India to support the practicing religious tolerance. 2023 ಕೇಳಿದ್ದಾರೆ. ವರ್ಲ್ಡ್ ವಾರ್ ಅಂಡ್ ಇಂಡಿಯನ್ ರೋಲ್. ನೋಡಪ್ಪ, ವರ್ಲ್ಡ್ ವಾರ್ ಆಯ್ತು, ಅದರಲ್ಲಿ ಇಂಡಿಯನ್ ರೋಲ್ ಏನೇನಿದೆ ಇಂಪಾರ್ಟೆಂಟ್ ನೋಡಿ. ಇಂಟೆನ್ಸ್ ನ್ಯಾಷನಲಿಸ್ಟಿಕ್ ಆಟಿಟ್ಯೂಡ್ ಆಯ್ತು, ಡಿಸ್ಟ್ರಕ್ಷನ್ ಆಫ್ ಎನಿಮೀಸ್ ಆಯ್ತು, ಗ್ಲಾರಿಫಿಕೇಶನ್ ಆಫ್ ವೈಲೆನ್ಸ್ ಆಯ್ತು, ರೇಸಿಂಗ್ ಸುಪ್ರೀಮಸಿ ಆಯ್ತು, ಇಂಪೀರಿಯಲಿಸ್ಟಿಕ್ ಎಕ್ಸ್ಪೆನ್ಷನ್ ಆಯ್ತು, ಸಪೋರ್ಟ್ ಟು ಮೊಸಾಕ್ರಿಸ್ ಆಯ್ತು. ಸೊ ಹೌ ಡಿಡ್ USA come out its great economic depression? So this is economical crisis leads to the change of the politics change ಆಯ್ತು. ಸೊ ಡ್ಯೂರಿಂಗ್ ದ ವರ್ಲ್ಡ್ ವಾರ್ ಸೆಕೆಂಡ್ ಆದಾಗ ಜಪಾನ್ ಅಟ್ಯಾಕ್ಡ್ ಪರ್ಲ್ ಹಾರ್ಬಲ್ಸ್. ನೋಡಿ ಸುಮ್ಮನೆ ಆಯ್ತು, ಪಾಪ ಜಪಾನ್ ಹೋಗ್ಬಿಟ್ಟು ನಮ್ಮ US ಅವ್ರ ಮೇಲೆ ಪರ್ಲ್ ಹಾರ್ಬಲ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ, ದ ಮಿಲಿಟರಿ ಬೇಸ್ಡ್ ಆಫ್ USA. ಸೊ ಅವಾಗ ಬಿಡ್ತಾರೆ US ಅವರು. USA ಎಂಟರ್ ದ ವಾರ್ ಫೇವರ್ ಆಫ್ ಅಲೈಡ್ ಫೋರ್ಸ್. The president of Roosevelt made a peoples to be ready for war. He encouraged the women to work in the public sphere. USA won the war. So by the established in the UNO, USA has been become the only super power of the war. ನೋಡಿ ಇವರೇ UNO ಮತ್ತೆ USA. ಸೊ ಜಪಾನರು ಅದನ್ನ ಮಾಡಬಾರ್ದಿತ್ತು, ಮಾಡಿದ್ರಿಂದನೇ ಅಲ್ಲಿಗೆ ಹಿರೋಶಿಮಾ ನಾಗಸಾಕಿ ಹಾಕಿ ಪಾಪ ಈಗಲೂ ಅಲ್ಲಿ ಸಫರ್ ಪಡ್ತಿದ್ದಾರೆ. ವಾಟ್ ವೇರ್ ದ ಎಫೆಕ್ಟ್ ಆಫ್ ದಿ ಫಸ್ಟ್ ವರ್ಲ್ಡ್ ವಾರ್? So 1914 to 1918 into Germany. The Treaty of Versailles was insulting to Germany. The Emperor of Austro-Hungary and Ottomans lost their extents.
ಜರ್ಮನಿ ಲಾಸ್ಟ್ ಮೋಸ್ಟ್ ಆಫ್ ಇಟ್ಸ್ ಜಿಯೋಗ್ರಫಿಕಲ್ ಏರಿಯಾ. ಜರ್ಮನಿಲಿ ಇರುವಂತಹ ಎಲ್ಲ ಆಲ್ಮೋಸ್ಟ್ ಲ್ಯಾಂಡ್ಗಳನ್ನೆಲ್ಲ ಲಾಸ್ ಮಾಡ್ಕೊಂಡ್ಬಿಡ್ತು. ದ ಫಿಸಿಕಲ್ ಮ್ಯಾಪ್ ಅಂಡ್ ಯುರೋಪ್ ಅಂಡರ್ ವೆಂಟ್ ಚೇಂಜಸ್. ಮ್ಯಾಪ್ ಚೇಂಜ್ ಆಗ್ಬಿಡ್ತು. ಮೆನಿ ನ್ಯೂ ಅಂಡ್ ಸ್ಮಾಲ್ ಕಂಟ್ರೀಸ್ ಎಮರ್ಜ್ಡ್ ಇನ್ ದ ಯುರೋಪಲ್ಲಿ ಹೊಸ ಹೊಸ ಕಂಟ್ರಿಗಳು ಲಾಂಚ್ ಆದವು. ಲೀಗ್ ಆಫ್ ನೇಷನ್ ಕಮ್ ಇನ್ ಫೋರ್ಸ್ ಇನ್ 1919. ಲೀಗ್ ಆಫ್ ನೇಷನ್ ಸ್ಟಾರ್ಟ್ ಆಯ್ತು 1919. ಸೊ ನಾಜಿ ideology destroyed Germany. Justify the statement. How did the Nazism destroy Germany? Or describe the feature or objective principle of Nazi party. Nazism advocate that Germans are superior race of the world. World alle German superior ಅಂತ ಹೇಳ್ದ. They are only fit to rule the world. ನೋಡಪ್ಪ ಇದೆ ಹಂಗೆಲ್ಲ ಹೇಳ್ಬಾರ್ದು. ಜರ್ಮನಿಯವ್ರು ಮಾತ್ರ ವರ್ಲ್ಡ್ ನ ರೂಲ್ ಮಾಡಕ್ಕೆ ಸಾಧ್ಯ ಅಂತ ಹೇಳಿದ್ರು. ಅಲ್ಟ್ರಾ ನ್ಯಾಷನಲಿಸಮ್ ಕೇರ್ಫುಲಿ. ಸೊ ಮಿನಿಸ್ಟರ್ ನೇಮ್ಡ್ ಗೋಬೆಲ್ಸ್. ನೋಡಿ ಯಾರು ನಮ್ಮ ಜರ್ಮನಿ ಅಂತ ತಕ್ಷಣ ನಮ್ಗೆ ಯಾರು ಗೊತ್ತಿರಲಿ, ನಮ್ಮ ಹಿಟ್ಲರು. ಗೋಬೆಲ್ಸ್ ವರ್ ಅಪಾಯಿಂಟೆಡ್ ಸ್ಪ್ರೆಡ್ ದೇರ್ ಥಿಯರಿ ಆಫ್ ನಾಜಿಮ್ಸ್. ಕ್ರೂಯಲ್ ಆರ್ಮಿ ನೇಮ್ಡ್ ಬ್ರೌನ್ ಶರ್ಟ್. ನೋಡಿ ಕ್ರೂಯಲ್ ಆರ್ಮಿ, ಒಂದು ಗೋಬೆಲ್ಸ್, ಇನ್ನೊಂದು ಬ್ರೌನ್ ಶರ್ಟ್. ವಾಸ್ ಇಸ್ ಫಾರ್ಮ್ ಆಫ್ ದಿಸ್ ಪರ್ಪಸ್. ದ ಮಾಸ್ ಕಿಲ್ಲಿಂಗ್ ಡನ್ ಬೈ ಹಿಟ್ಲರ್ ಟು ಇಂಪ್ಲಿಮೆಂಟೆಡ್ ದ ನಾಜಿಯ ಥಿಯರಿ. ನಾಜಿಮ್ ಥಿಯರಿನ ನಮ್ಮ ಹಿಟ್ಲರ್. ಜರ್ಮನಿ ಅಂದ ತಕ್ಷಣ ಆ ಪಾರ್ಟಿ ನೆನಪಾದ್ರೆ. Who were the result effort of impact of the World War II. The World War II lasted from the 1914 to 1918, second to 1939 to 1945. So this war witnessed the maximum death and injury. ಜಾಸ್ತಿ ಡೆತ್ ಮತ್ತೆ ಇಂಜುರಿ ಆಗುತ್ತೆ. UN replaced the League of Nations. UN ಸ್ಟಾರ್ಟ್ ಆಗುತ್ತೆ. Victorious allied countries named as USA, USSR and Russia, China, Britain and France become the permanent member of the Council of ಸೆಕ್ರೆಟರಿ ಕೌನ್ಸಿಲ್ ಆಫ್ UN. ನೋಡಿ ಅವ್ರಿಗೆ ಆಗ ನಿಮಗೆ ಪರ್ಮನೆಂಟ್ ಕೌನ್ಸಿಲ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ಬಿಟ್ರು, ಎಲ್ಲಿಗೆ ಯಾರಿಗೆ, ರಷ್ಯಾ, USA ಮತ್ತೆ ಚೀನಾ, ಬ್ರಿಟನ್, ಫ್ರಾನ್ಸ್ ಇವರಿಗೆ. ದ ಸೋವಿಯತ್ ಯೂನಿಯನ್ ಅಂದ್ರೆ ರಷ್ಯಾ ಅಂಡ್ USA ಬಿಕಮ್ ದ ಮೋಸ್ಟ್ ಅಗ್ರೆಸಿವ್ ರೈವಲ್ ಕಂಟ್ರೀಸ್. ನೋಡಿ ಅವೆರಡು ತುಂಬಾ ಸ್ಟ್ರಾಂಗ್ ಅಂತ. ಸೊ ಅಗ್ರೆಸಿವ್ ಕಂಟ್ರೀಸ್ ಪೇವ್ಡ್ ದ ವೇವ್ಸ್ ಅಂಡ್ ಬಿಗಿನಿಂಗ್ ಆಫ್ ದಿ ಕೋಲ್ಡ್ ವಾರ್. ಈಗಲೂ ಸ್ಟಿಲ್ ದೇರ್ ಕೋಲ್ಡ್ ವಾರ್ ಇದೆ ಮಧ್ಯದಲ್ಲಿ ಅಷ್ಟೇ. ಹೌ ಡಿಡ್ Britain utilize the resources of India during the World War II. ನೋಡಿ ಇವ್ರು ಹೆಂಗಿದ್ದಾರೆ ಬುದ್ಧಿವಂತರು. ಬ್ರಿಟನ್ ನಮ್ಮ ಇಂಡಿಯಾದಲ್ಲಿರುವ ರಿಸೋರ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡ್ಕೊಂಡ್ರು. ಇಂಗ್ಲೆಂಡ್ ಯುಟಿಲೈಸ್ ದ ಅಗ್ರೆಷನ್ ಪ್ರಾಡಕ್ಟ್ ಆನ್ ದ ಇಂಡಸ್ಟ್ರಿಯಲ್ ಗೂಡ್ಸ್ ಫ್ರಮ್ ದಿ ಇಂಡಿಯಾ ಫಾರ್ ದಿ ವಾರ್. ತಗೊಬನ್ನಿ, ಇಂಡಸ್ಟ್ರಿಯಲ್ ಇರುವಂತ ಎಲ್ಲ ಗೂಡ್ಸ್ ತಗೊಬನ್ನಿ, ಯುದ್ಧ ಮಾಡೋಣ ಅಂತ ಕರೆದು. Ordnance factors upgraded their technology and expanded the volume of output of war-related industrial goods. And also, England utilizes the Indian military tropes during this war. Indian military tropes ಗಳನ್ನ ಬಳಸ್ಕೊತಾರೆ. The participation of the Indian Army in the defeating the Germany air force during the World War II and high watermark in the Indian military history. ಜಾಸ್ತಿ watermark ಆಯ್ತು. Next, political science. Public administration in the instruction. So public administration is very essential at the present discussion. So what are the importance of public administration? Public administration is the pillar of government. Public administration is the main pillar. So striving to protect public interest, implementation of the law and policies, strength of social security, assist the legislator as well as executive. What are the scope and function of the public administration? Public administration ಮಾಡೋದು ಏನು, ಏನ್ ಗುರಿ ಏನು? ಸೊ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್ ನೋಡಿ. ಏನು, ಒಂದು ಪ್ಲಾನಿಂಗು, ಆರ್ಗನೈಸೇಷನ್ನು, ಸ್ಟಾಫಿಂಗು, ಡೈರೆಕ್ಟಿಂಗು, ಕೋಆರ್ಡಿನೇಟಿಂಗು, ರಿಪೋರ್ಟಿಂಗು, ಬಡ್ಜೆಟಿಂಗು. ನೀವು ಪೋಸ್ಟ್ ಕೋರ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ವಾಟ್ ಆರ್ ದ ಫಂಕ್ಷನ್ ಆಫ್ UPSC? ಟು ಕಂಡಕ್ಟ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ರಿಕ್ವೈರ್ಮೆಂಟ್ ಆಫ್ ದಿ ಗ್ರೂಪ್ ಎ ಅಂಡ್ ಗ್ರೂಪ್ ಎಗೆ ಕ್ವಶನ್ ಪೇಪರ್ನ ಮಾಡಿ ಎಕ್ಸಾಮ್ ಮಾಡೋದು. ಸೊ ಕಂಡಕ್ಟಿಂಗ್ ದ ಟೆಸ್ಟ್ ಪರ್ಸನಾಲಿಟಿ ಫಾರ್ ಅಂದ್ರೆ ಇಂಟರ್ವ್ಯೂ ಮಾಡೋದು. ಟು ಅಡ್ವೈಸ್ ದ ಗವರ್ನಮೆಂಟ್ ಆನ್ ಗೈಡ್ಲೈನ್ಸ್ ಟು ಬಿ ಫಾಲೋಡ್ ಟು ಪ್ರಮೋಟ್ ಅಂಡ್ ಟ್ರಾನ್ಸ್ಫರ್ ಆಫ್ ವೇರಿಯಸ್ ಪೋಸ್ಟ್. ಟು ಅಡ್ವೈಸ್ ದ ಗವರ್ನಮೆಂಟ್ ಟು ಟೇಕ್ ಡಿಸಿಪ್ಲಿನರಿ ಆಕ್ಷನ್ ಅಗೇನ್ಸ್ಟ್ ದಿ ಇನ್ಅಪ್ರೋಪ್ರಿಯೇಟ್ ಬಿಹೇವಿಯರ್ ಆಫ್ ಅಫಿಷಿಯಲ್ ಸೆಂಟ್ರಲ್ ಆಫ್ ಸ್ಟೇಟ್ ಗವರ್ನಮೆಂಟ್. ಯಾರು ಮಿಸ್ಬಿಹೇವ್ ಮಾಡಿದ್ರೆ, ಇನ್ಅಪ್ರೋಪ್ರಿಯೇಟ್ ಆಗಿ ಬಿಹೇವ್ ಮಾಡಿದ್ರೆ ಅವ್ರ ವಿರುದ್ಧ ಏನು ಡಿಸಿಪ್ಲಿನರಿ ಆಕ್ಷನ್ ತಗೊಳ್ಳೋದು. ಟು ಅಡ್ವೈಸ್ ದ ಗವರ್ನಮೆಂಟ್, ನೋಡಿ ಗವರ್ನಮೆಂಟ್ ಅಡ್ವೈಸ್ ಮಾಡ್ಬೋದು. ಸೊ ಆನ್ ಎನಿ ಮ್ಯಾಟರ್ಸ್ ಇನ್ಸ್ಟ್ರಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ಗೂ ಕೂಡ ಇನ್ಸ್ಟ್ರಕ್ಷನ್ ಅಡ್ವೈಸ್ ಮಾಡ್ಬೋದು. ವಾಟ್ ಇಸ್ ದ ಫಂಕ್ಷನ್ ಆಫ್ KPSC? KPSC ಅಂದ್ರೆ ನಮ್ದೇನಿಲ್ಲ, ನಮ್ಮ ಕರ್ನಾಟಕದ್ದು. ಬೇರೆ ಜಮ್ಮು ಅಂಡ್ ಕಾಶ್ಮೀರ JPSC ಅಂತ ಇರುತ್ತೆ, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್.
ಆ ಸ್ಟೇಟ್ ಸಿಂಬಲ್ ಇಟ್ಕೋತಾರೆ. ರಿಕ್ವೈರ್ಮೆಂಟ್ ಆಫ್ ಗೆಜೆಟೆಡ್ ಆಫೀಸರ್ಸ್ ಅಂದ್ರೆ KS ಆಫೀಸರ್ಸ್, ನಾನ್ ಗೆಜೆಟೆಡ್ ಆಫೀಸರ್ ಅಂದ್ರೆ ಸ್ಟೇಟ್ ಗವರ್ನಮೆಂಟ್ ಸರ್ವಿಸಸ್ ಥ್ರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, KS KPSC ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡ್ತಾರೆ ಅವರು. ಸೊ ಅದನ್ನ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಅವ್ರು ಕಂಡಕ್ಟ್ ಮಾಡ್ತಾರೆ ಅಂತ. ಕಾಂಪಿಟೇಟಿವ್ ಎಕ್ಸಾಮ್ ನ ಮಾಡ್ತಾರೆ. ನೆಕ್ಸ್ಟ್, ಕಂಡಕ್ಟಿಂಗ್ ದ ಪರ್ಸನಾಲಿಟಿ ಟೆಸ್ಟ್ ಫಾರ್ ಕ್ಯಾಂಡಿಡೇಟ್ ಫಾರ್ ಅಪಾಯಿಂಟ್ಮೆಂಟ್, ಅದೇ ಇದು ಇಂಟರ್ವ್ಯೂ ಮಾಡೋದು. ಕಂಡಕ್ಟ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಟ್ವೈಸ್ ಇಯರ್, ಒಂದು ಇಯರ್ 2 ಸಲ ಮಾಡ್ತಾರೆ. ಸೊ ಟು ಅಡ್ವೈಸ್ ದ ಗವರ್ನಮೆಂಟ್ ಟು ಡಿಸಿಪ್ಲಿನರಿ ಅಂಡ್ ಪ್ರೊಮೋಟಿಂಗ್ ಕೇಸಸ್, ಡಿಸಿಪ್ಲಿನರಿ ಮತ್ತು ಪ್ರೊಮೋಟಿಂಗ್ ಕೇಸಸ್ ಬಗ್ಗೆ ಅವರು ಏನ್ ಮಾಡೋದು, ಗವರ್ನಮೆಂಟ್ ಅಡ್ವೈಸ್ ಮಾಡ್ತಾರೆ. ಟು ಕ್ಯಾರಿ ಔಟ್ ದ ಕೋಆರ್ಡಿನೇಟ್ ವರ್ಕ್ ಫಾರ್ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ ಕಂಡಕ್ಟೆಡ್ ಬೈ ವೇರಿಯಸ್ ಸ್ಟೇಟ್ ಸೆಂಟರ್ ಬಿಹಾಫ್ ಆಫ್ UPSC ಬಿಹಾಫ್ ಅಲ್ಲಿ ಇವ್ರು KPSC ಅವ್ರು ನಡೆಸ್ತಾರೆ. ವಾಟ್ಸ್ ದ ರೋಲ್ ಆಫ್ ಸ್ಟೇಟ್ ಇನ್ ಮೇಂಟೈನಿಂಗ್ ದ ಲಾ ಅಂಡ್ ಆರ್ಡರ್ಸ್? ವೆರಿ ವೆರಿ ಇಂಪಾರ್ಟೆಂಟ್. ಲಾ ಅಂಡ್ ಆರ್ಡರ್ಸ್ ಯಾಕೆ ಬರಬೇಕು? ಎಸೆನ್ಷಿಯಲ್ ಫಾರ್ ಪೀಸು, ಹ್ಯಾಪಿನೆಸ್ಸು, ಯುನಿಟಿ, ಡೆವಲಪ್ಮೆಂಟ್ ಆಫ್ ದಿ ನೇಷನ್. ಪೀಸ್ ಆಗಿರ್ಬೇಕು, ಇಲ್ಲಾಂದ್ರೆ ಕಷ್ಟ. ಹ್ಯಾಪಿನೆಸ್ಸು, ಯುನಿಟಿ ಅಂಡ್ ಡೆವಲಪ್ಮೆಂಟ್ ಆಫ್ ದಿ ನೇಷನ್. ಲಾ ಅಂಡ್ ಆರ್ಡರ್ಸ್ ಆರ್ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್. ನೋಡಿ, ಒಂದು ಕಾಯಿನ್ ಇದೆಯಲ್ಲ, ಅದರದ್ದು ಲಾ ಅಂಡ್ ಆರ್ಡರ್ಸ್ ಒಂದೇ ಕಾಯಿನ್ ಎರಡು ಮುಖಗಳು. ಎಸೆನ್ಷಿಯಲ್ ಫಾರ್ ದಿ ಪ್ರೊಟೆಕ್ಟ್ ಆಫ್ ಆಲ್, ಎಲ್ಲರನ್ನು ಕಾಪಾಡೋದಕ್ಕೋಸ್ಕರ. 7th ಶೆಡ್ಯೂಲ್ ಹೇಳುತ್ತೆ ಏನಂತ, ಕಾನ್ಸ್ಟಿಟ್ಯೂಷನ್ ಸ್ಟೇಟ್ ಲಿಸ್ಟಲ್ಲಿ ಇದೆ ಏನು, ಲಾ ಅಂಡ್ ಆರ್ಡರ್ಸ್. ಸೊ maintaining the law and orders is one of the main duties of the state. The central government has the constitutional power to direct the state in the maintaining the law and orders. Central government constitutional power ಇದೆ, ಸ್ಟೇಟ್ ಅನ್ನ ಕಂಟ್ರೋಲ್ ಮಾಡುವಂಥದ್ದು ಲಾ ಅಂಡ್ ಆರ್ಡರ್ಸ್. ನೆಕ್ಸ್ಟ್, ಸೋಷಿಯಾಲಜಿ, ವರ್ಕ್ ಅಂಡ್ ಎಕನಾಮಿಕಲ್ ಲೈಫ್. ಸೊ ಕ್ಲಾಸಿಫೈಯಿಂಗ್ ದ ಡಿವಿಷನ್ ಆಫ್ ಲೇಬರ್ಸ್. ನೋಡಿ, ಯಾವ್ದ್ರ ಡಿವಿಷನ್ ಲೇಬರ್ಸ್ ಕ್ಲಾಸಿಫೈ ಮಾಡ್ತಾರೆ? ಡಿವಿಷನ್ ಆಫ್ ಲೇಬರ್ ವರ್ಕ್ ಡನ್ ಬೈ ಪೀಪಲ್ಸ್ ಡಿಪೆಂಡಿಂಗ್ ಆನ್ ದೇರ್ ಏಜಸ್ ಮೇಲೆ ಡಿಪೆಂಡ್ ಮಾಡ್ತಾರೆ. ನೆಕ್ಸ್ಟ್, ಇಂಟ್ರೆಸ್ಟ್, ಜೆಂಡರ್, ಟ್ಯಾಲೆಂಟ್, ಎಬಿಲಿಟಿ, ಸ್ಕಿಲ್, ಟೇಸ್ಟ್, ಎಕ್ಸ್ಪರ್ಟಿಸ್, ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದಾರೆ ಅದ್ರ ಮೇಲೆ. ಎಕ್ಸ್ಪ್ಲೈನ್ ದ ಕಾಸ್ ಆಫ್ ರೀಸನ್ ಫಾರ್ ದಿ ಅನ್ಎಂಪ್ಲಾಯ್ಮೆಂಟ್. ನಾವೀಗ ಅನ್ಎಂಪ್ಲಾಯ್ಮೆಂಟ್ ಆಗಕ್ಕೆ ರೀಸನ್ ಏನು? ಓವರ್ ಪಾಪ್ಯುಲೇಷನ್, ಜನಸಂಖ್ಯೆ ಜಾಸ್ತಿ ಆಯ್ತು, ಎಷ್ಟು ಅಂತ ಕೆಲಸ ಕೊಡ್ತಾರೆ. ನೆಕ್ಸ್ಟ್, ಮೆಕನೈಸೇಷನ್, ಸೋಷಿಯಲ್ ಇನ್ಇಕ್ವಾಲಿಟಿ, ಇನ್ಸಫಿಷಿಯಂಟ್ ಕ್ಯಾಪಿಟಲ್, ಲಿಟ್ರಸಿ ಇಲ್ಲ. ವಾಟ್ ಆರ್ ದ ಎಫೆಕ್ಟ್ ಆಫ್ ಅನ್ಎಂಪ್ಲಾಯ್ಮೆಂಟ್? ಏನಾಯ್ತು ಅನ್ಎಂಪ್ಲಾಯ್ಮೆಂಟ್ ಆದ್ರೆ ನೀನೇನ್ ಕೆಲಸ ಮಾಡ್ತೀಯಾ? ಒಂದು ಬಡತನ ಆಯ್ತು ನಿನಗೆ, ಇಲ್ನೆಸ್, ರೋಗಗಳು ಬರೋ ಸ್ಟಾರ್ಟ್ ಆದ್ವಾ, ಕ್ರೈಮ್ ಮಾಡೋ ಸ್ಟಾರ್ಟ್ ಮಾಡ್ತೀನಿ ನೀನು, ಆಮೇಲೆ ಕರಪ್ಷನ್, ದುಡ್ಡು, ಫ್ಯಾಮಿಲಿ ಇಂಟಿಗ್ರೇಷನ್ ಮಾಡ್ತೀಯಾ, ಚೀಟಿಂಗ್ ಮಾಡ್ತೀಯಾ, ರಾಬರಿ ಮಾಡ್ತೀಯಾ, ಪ್ರಾಸ್ಟಿಟ್ಯೂಷನ್ ಮಾಡ್ತೀರಿ. ಸೊ ಈ ತರ ಎಲ್ಲ ಮಾಡ್ತೀರಿ. ಸೊ ಅನ್ಎಂಪ್ಲಾಯ್ಮೆಂಟ್ ಇದು ಮೇನ್ ರೀಸನ್. ಸೊ ರೆಮಿಡಿ ಆಫ್ ಕಂಟ್ರೋಲಿಂಗ್ ದ ಅನ್ಎಂಪ್ಲಾಯ್ಮೆಂಟ್. ಹಾಗಾದ್ರೆ ನಾವು ಅನ್ಎಂಪ್ಲಾಯ್ಮೆಂಟ್ ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಏನೇನು ಮಾಡ್ಬೋದು? ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಬೇಕು ಫಸ್ಟ್. ಎನ್ಕರೇಜ್ಮೆಂಟ್ ಆಫ್ ದಿ ಕ್ಯಾಟಲ್ ಇಂಡಸ್ಟ್ರಿಗಳನ್ನ ಜಾಸ್ತಿ ಮಾಡ್ಬೇಕು. ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡ್ಬೇಕು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಬೇಕು, ಎಜುಕೇಶನಲ್ ರಿಫಾರ್ಮ್ ಮಾಡಬೇಕು, 5 years ಪ್ಲಾನ್ ಮಾಡ್ಕೋಬೇಕು. ಎಂಕರೇಜಿಂಗ್ ಟು ವೊಕೇಶನಲ್ ಎಜುಕೇಶನ್ ಮಾಡ್ಕೋಬೇಕು. ರೂರಲ್ ಡೆವಲಪ್ಮೆಂಟ್ ಮಾಡಬೇಕು. ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನ ಮಾಡಬೇಕು. ಸೊ ಇದರಿಂದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇಸ್ ಬೆಸ್ಟ್ ಎಂಪ್ಲಾಯ್ಮೆಂಟ್ ಮಾಡ್ಕೊಂಡ್ರೆ ನೀವು ಡೆಫಿನೆಟ್ಲಿ ಸೊ ಯು ವಿಲ್ ಬಿ ಗುಡ್ ವರ್ಕರ್ಸ್. ಡಿಫರೆಂಟ್ ಬಿಟ್ವೀನ್ ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್. ನೋಡಿ, those who are working in the special field which is governed by legal rules and regulatory called as organized sector. ಅಂದ್ರೆ ಗವರ್ನಮೆಂಟ್ ಅಂಡರ್ ಇದೆ ಆರ್ಗನೈಸ್ ಸೆಕ್ಟರ್, ಇದು ಪ್ರೈವೇಟ್ ಅಂಡರ್ ಇದೆ, ದಟ್ ಈಸ್ ಕಾಲ್ಡ್ as ಅನ್ಆರ್ಗನೈಸ್ಡ್ ಸೆಕ್ಟರ್ ಅಷ್ಟೇ, ನಾಟ್ ಗವರ್ನಮೆಂಟ್ ಅನ್ನೋ ಬಗ್ಗೆ. ಇಟ್ ಈಸ್ ಎ ಸೆಕ್ಟರ್ ವರ್ಕರ್ಸ್ ಹ್ಯಾಡ್ ಸ್ಪೆಸಿಫಿಕ್ ಟರ್ಮ್ ಅಂಡ್ ಕಂಡೀಷನ್. ಅವ್ರಿಗೆ ಯಾವ್ದಾದ್ರು ಸ್ಪೆಸಿಫಿಕ್ ಟರ್ಮ್ಸ್ ಮತ್ತು ಕಂಡೀಷನ್ ಇರುತ್ತೆ. ಇವರಿಗೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಲೀವ್ಸ್ ಬೈ ಅರ್ನಿಂಗ್ ಡೈಲಿ ವೇಜಸ್. ದಿನ ಕೆಲಸ ಮಾಡಿ ಅವರು ಬದುಕ್ತಿರ್ತಾರೆ. ಸೊ ವರ್ಕರ್ಸ್ ಎಂಜಾಯ್ ಫೆಸಿಲಿಟೀಸ್ ಆಫ್ ಸ್ಪೆಷಲೈಸೇಷನ್, ಟ್ರೈನಿಂಗ್, ಟ್ಯಾಲೆಂಟ್, ಎಕ್ಸ್ಪೀರಿಯನ್ಸ್ ಅಂಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇಟ್ ಇಸ್ ನಾಟ್ ಅಂಡರ್ ಗವರ್ನಮೆಂಟ್ ಕಂಟ್ರೋಲ್. ಇಟ್ಸ್ ಫಿಕ್ಸ್ಡ್ ವೇಜ್. ಒಂದು ತಿಂಗಳಿಗೆ ಇಷ್ಟು ಸ್ಯಾಲರಿ, ಅಲೋಯನ್ಸ್ ಇರುತ್ತೆ, ಪೇಯ್ಡ್ ಇರುತ್ತೆ, ಲೀವ್ ಇರುತ್ತೆ, ಪೆನ್ಷನ್ ಇರುತ್ತೆ, ಫೆಸಿಲಿಟೀಸ್ ಇರುತ್ತೆ. ಸೊ ಡು ನಾಟ್ ಹ್ಯಾವ್ ಫಿಕ್ಸ್ಡ್ ವೇಜ್. ಈಗ ಒಂದು ಕೆಲಸಕ್ಕೆ 100 ರೂಪಾಯಿ ಇರ್ಬೋದು, ನೆಕ್ಸ್ಟ್ ಕೆಲಸಕ್ಕೆ 500 ರೂಪಾಯಿ ಇರ್ಬೋದು. ಸೊ ಅಲೋಯನ್ಸ್ ಇಲ್ಲ, ಪೇಯ್ಡ್ ಇಲ್ಲ, ಲೀವ್ ಇಲ್ಲ, ಪೆನ್ಷನ್ ಇಲ್ಲ, ರಜಾ ಹಾಕಿದ್ರೆ ಕೆಲಸ ದುಡ್ಡೇ ಇಲ್ಲ. ಸೊ ಇನ್ ಅಡಿಷನ್ ದೇ ಹ್ಯಾವ್ ಮೆಡಿಕಲ್ ಫೆಸಿಲಿಟೀಸ್ ಇರುತ್ತೆ. ಇವರಿಗೆ ಯಾವುದೇ ಲ್ಯಾಕ್ ಆಫ್ ಮೆಡಿಕಲ್ ಫೆಸಿಲಿಟೀಸ್. ಸೊ ದೇ ಹ್ಯಾವ್ ಸ್ಪೆಸಿಫಿಕ್ ಅವರ್ಸ್ ಆಫ್ ವರ್ಕಿಂಗ್, ಅಂದ್ರೆ 10 to 4, ಇಲ್ಲಾಂದ್ರೆ 11 to 4. ಸೊ ಇವ್ರಿಗೆ ಹಂಗಲ್ಲ, ಡಿನೈಡ್. ಅವರ ಜಾಬ್ ಸೆಕ್ಯೂರಿಟಿ ಇಲ್ಲ ಅವರಿಗೆ, ಅರೈಸ್ ಬೈ ಎಂಟರ್ಪ್ರೈಸ್. ಓಕೆ, ನೆಕ್ಸ್ಟ್ ಜಿಯೋಗ್ರಫಿಕ್ ಹೋಗೋಣ, ಪಟ ಅಂತ ಮಾಡೋಣ. ಟೈಪ್ ಆಫ್ ಸಾಯಿಲ್ ಫೌಂಡ್ ಇನ್ ಇಂಡಿಯಾ, ಲೀಸ್ಟ್ ಔಟ್ ದ ಕಾಸ್ ಆಫ್ ಸಾಯಿಲ್ ಎರೋಷನ್. ನೋಡಿ, ಯಾವ ಸಾಯಿಲ್ ಇದೆ? ಒಂದು ಆಲ್ವೆಲ್ ಸಾಯಿಲ್, ಬ್ಲಾಕ್ ಸಾಯಿಲ್, ರೆಡ್ ಸಾಯಿಲ್, ಲ್ಯಾಟರೈಟ್ ಸಾಯಿಲ್, ಡೆಸರ್ಟ್ ಸಾಯಿಲ್, ಮೌಂಟೇನ್ ಸಾಯಿಲ್. ಕಾಸಸ್ ಆಫ್ ಸಾಯಿಲ್ ಎರೋಷನ್ ಏನು? ಡಿಫಾರೆಸ್ಟೇಷನ್, ಮರ ಗಿಡಗಳನ್ನು ಕಡಿಯೋದ್ರಿಂದ. ಓವರ್ ಗ್ರೇಸಿಂಗ್, ಅನ್ಸೈಂಟಿಫಿಕ್ ಮೆಥಡ್ ಆಫ್ ಕಲ್ಟಿವೇಶನ್. ಸೊ ನೆಕ್ಸ್ಟ್ ಓವರ್ ಇರಿಗೇಷನ್, ಜಾಸ್ತಿ ನೀರು ಹೊಡೆಯೋದು, ಇದು ಕೂಡ. ಸೊ ವಾಟ್ ಈಸ್ ಮೆಂಟ್ ಬೈ ಸಾಯಿಲ್ ಎರೋಷನ್? ಹೌ ವಿ ಕ್ಯಾನ್ ಕನ್ಸರ್ವ್ ಫಾರ್ ಇಟ್? ಟ್ರಾನ್ಸ್ಪೋರ್ಟೇಷನ್ ಆಫ್ ಸರ್ಫೇಸ್ ಆಫ್ ಸಾಯಿಲ್ ಬೈ ವೇರಿಯಸ್ ನ್ಯಾಚುರಲ್ ಫೋರ್ಸ್ ಇಂದ ಅಪ್ಪರ್ ಲೇಯರ್ ರಿಮೂವ್ ಆಗೋದೇ ಸಾಯಿಲ್ ಎರೋಷನ್. ಸೊ ವಾಟ್ ಇಸ್ ದ ಮೆಥಡ್ಸ್ ಆಫ್ ಕನ್ಸರ್ವೇಷನ್ ಆಫ್ ಸಾಯಿಲ್ ಎರೋಷನ್? ಹೆಂಗ್ ಕನ್ವರ್ಟ್ ಮಾಡ್ತೀವಿ? ಕೌಂಟರ್ ದ ಪ್ಲಗ್ಗಿಂಗ್.
ಕನ್ಸ್ಟ್ರಕ್ಟಿಂಗ್ ದ ಬರ್ಡ್ಸ್ ಅರೌಂಡ್ ದಿ ಅಗ್ರಿಕಲ್ಚರಲ್ ಲ್ಯಾಂಡ್ ಸುತ್ತ ಏನು ಬರ್ಡ್ಸ್ಗಳನ್ನ ಮಾಡ್ಕೊಳ್ಳೋದು. ಡೆವಲಪ್ಮೆಂಟ್ ಆಫ್ ಟ್ರೇಸ್ಡ್ ಅಗ್ರಿಕಲ್ಚರಲ್ ಫೀಲ್ಡ್, ಸೊ ಪ್ರಿವೆಂಟಿಂಗ್ ದ ಡಿಫಾರೆಸ್ಟೇಷನ್, ಮರಗಿಡಗಳನ್ನ ಕಡಿಮೆ ಮಾಡೋದು. ಎನ್ಕರೇಜಿಂಗ್ ದ ಎಫಾರೆಸ್ಟೇಷನ್, ಗಿಡಗಳನ್ನ ಜಾಸ್ತಿ ಮಾಡೋದು. ಕಂಟ್ರೋಲ್ ಇಂದ ಲೈಫ್ ಸ್ಟಾಕ್ ಗ್ರೇಸಿಂಗ್, ಪ್ಲಾನೆಡ್ ಯೂಸ್ ಆಫ್ ವಾಟರ್, ನೀಟಾಗಿ ನೋಡಿ ಅದೇ ಜಾಸ್ತಿ ನೀರು ಕೊಟ್ಟರು ಗಿಡ ಹಾಳಾಗುತ್ತೆ, ಜಾಸ್ತಿ ನೀರು ಕೊಟ್ಟರು ಸಾಯಿಲ್ ಎರೋಷನ್ ಆಗುತ್ತೆ. ಸೊ ಅದು ನೋಡ್ಕೊಂಡು ಕರೆಕ್ಟಾಗಿ ಕೊಡಬೇಕು, ಚೆಕ್ ಡ್ಯಾಮ್ಸ್ಗಳನ್ನ ಮಾಡ್ಕೋಬೇಕು. ನೆಕ್ಸ್ಟ್ ವಾಟ್ ಇಸ್, ನೋಡಿ ಇದು ಕ್ವಶನ್ ಆಲ್ರೆಡಿ 23 ಕೇಳಿದ್ದೇನೆ. ಸೊ ಎಕ್ಸ್ಪ್ಲೈನ್ ದ ಕಾಸಸ್ ಆಫ್ ಎಫೆಕ್ಟ್ ಆಫ್ ಸಾಯಿಲ್ ಎರೋಷನ್. ನೋಡಿ ಸಾಯಿಲ್ ಎರೋಷನ್ ಮೇಲೆ ಎಫೆಕ್ಟ್ ಕಾಸು ಅದು ಹೆಂಗೆ ಅವಾಯ್ಡ್ ಮಾಡ್ತೀರಿ, ಹಂಗಂದೇನು, ಸೊ ಯಾವ ಥರ ಆಗುತ್ತೆ ಅನ್ನೋದೆಲ್ಲ ನೀವು ನೋಡ್ತಾ ಇರಬೇಕು. ವಾಟ್ ಆರ್ ದ ಕಾಸಸ್ ಏನು ನೋಡಿ, ಡಿಫಾರೆಸ್ಟೇಷನ್, ಓವರ್ ಗ್ರೇಸಿಂಗ್, ಅನ್ಸೈಂಟಿಫಿಕ್ ಮೆಥಡ್ ಆಫ್ ಕಲ್ಟಿವೇಶನ್, ಓವರ್ ಇರಿಗೇಷನ್, ಹೆವಿ ರೈನ್, ಮ್ಯಾನುಫ್ಯಾಕ್ಚರಿಂಗ್ ಬ್ರಿಕ್ಸ್, ಟೈಲ್ಸ್ ಅಂಡ್ ಪಾಟ್ಸ್. ಎಫೆಕ್ಟ್ ಏನು, ಲೀಡ್ಸ್ ಟು ದಿ ಅಕ್ಯುಮುಲೇಷನ್ ಆಫ್ ಸ್ಲಿಟ್ ಇನ್ ದ ರಿವರ್ ಬೆಡ್ಸ್, ಓವರ್ಫ್ಲೋ ಆಫ್ ವಾಟರ್ ಇನ್ ದ ನೇಮ್ ಆಫ್ ಫ್ಲಡ್ಸ್ ರೀತಿ ಆಗೋಗುತ್ತೆ. ಡ್ಯೂ ಟು ದಿ ರೈನ್ ಕಾಸಸ್ ದ ಚೇಂಜ್ ಇನ್ ದೇರ್ ಡೈರೆಕ್ಷನ್, ಆ ಡೈರೆಕ್ಷನ್ ಚೇಂಜ್ ಮಾಡ್ಕೊಡ್ತೀವಿ ರಿವರ್. ಟು ಸ್ಟೋರೇಜ್ ಕೆಪಾಸಿಟಿ ಆಫ್ ದ ರಿಸರ್ವೈರ್ ಗೆಟ್ ರೆಡ್ಯೂಸ್ಡ್, ಸ್ಟೋರೇಜ್ ಕೆಪಾಸಿಟಿ ಆಫ್ ರಿಸರ್ವೈರ್ಸ್ ಗೆಟ್ ರೆಡ್ಯೂಸ್. ಯಾಕಂದ್ರೆ ಮಣ್ಣು ಒಳಗಡೆ ಹೋಗಿ ಸೇರ್ಕೊಳ್ಳುತ್ತಲ್ಲ, ಸೇರ್ಕೊಂಡಾಗ ಇದು ಯಾವುದು ಹೂಳತ್ತದ ಅಂತ ಹೇಳ್ತಾರೆ ಗೊತ್ತಾ, ಸೊ ಆ ಥರ ಆದಾಗ ನೀರು ಕಡಿಮೆ ಸ್ಟೋರ್ ಆಗುತ್ತೆ. ಸೊ ವ್ಯಾಲ್ಯೂಮ್ ಆಫ್ ವಾಟರ್ ಡೌನ್ ಗೆಟ್ ರೆಡ್ಯೂಸ್, ಅದೇ ವ್ಯಾಲ್ಯೂಮ್ ಆಫ್ ವಾಟರ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಬಿಕಾಸ್ ಆಫ್ ಅಲ್ಲಿ ಹೋಗಿ ಮಣ್ಣು ಸ್ಟೋರ್ ಆಗಿರುತ್ತೆ. ನ್ಯಾಚುರಲ್ ಸ್ಪ್ರಿಂಗ್ ಡ್ರೈ ಅಪ್, ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಇಟ್ ಈಸ್ ಪ್ರೊಡ್ಯೂಸಿಂಗ್ ವೆಲ್ ರೆಡ್ಯೂಸ್, ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಕಡಿಮೆ ಆಗುತ್ತೆ. Indian forest resources. So the type of forest resources in India, based on the natural vegetation, forest can be divided into 6 types. One is evergreen forest, deciduous monsoon forest, tropical grassland, mangrove forest, desert forest, alpine forest of Himalaya. So Indian forest area are gradually decreasing. Why? ಯಾಕೆ ಕಡಿಮೆ ಆಗ್ತದೆ ಫಾರೆಸ್ಟ್ ನೋಡಿ, ಇಟ್ ಎಕ್ಸ್ಪಾನ್ಸಿವ್ ಆಫ್ ಅಗ್ರಿಕಲ್ಚರ್, ಅನಿಮಲ್ ಗ್ರೇಸಿಂಗ್, ಕನ್ಸ್ಟ್ರಕ್ಷನ್ ಆಫ್ ರೋಡ್ ಮಾಡೋದ್ರಿಂದ, ಮೇಕಿಂಗ್ ಎ ರೈಲ್ ರೂಟ್ಸ್, ಇರಿಗೇಷನ್ ಪ್ರಾಜೆಕ್ಟ್, ಫಾರೆಸ್ಟ್ ಫೈಬರ್ಸ್, ಮೈನಿಂಗ್ ಮಾಡೋದ್ರಿಂದ, ಇದರಿಂದ ಎಲ್ಲ ಕಡಿಮೆ ಆಗ್ತದೆ. ಇವೆಲ್ಲ ಓನ ಬರೀಬೋದು ನೀವು. ಸೊ ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆಂಟ್ ಮೆಥಡ್ ಆಫ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಫಾರೆಸ್ಟ್ ಯಾವ ರೀತಿ ಕನ್ಸರ್ವ್ ಮಾಡ್ತೀರಿ, ಪ್ರೊಟೆಕ್ಟ್ ದ ಫಾರೆಸ್ಟ್ ಟ್ರೀ ಅಗೇನ್ಸ್ಟ್ ದ ಡಿಸೀಸ್, ಪ್ಲಾಂಟಿಂಗ್ ದ ಸ್ಯಾಪ್ಲಿಂಗ್, ಸಸಿಗಳನ್ನು ನಡೋದ್ರಿಂದ, ಸೋಯಿಂಗ್ ದ ಸೀಡ್ಗಳನ್ನ ಹಾಕೋದ್ರಿಂದ, ಗಾರ್ಡನಿಂಗ್ ಅಗೇನ್ಸ್ಟ್ ದ ಇಲ್ಲಿಗಲ್ ಕಟ್ಟಿಂಗ್ ಆಫ್ ಟ್ರೀಸ್, ಮರಗಿಡಗಳನ್ನು ಇಲ್ಲಿಗಲ್ ಕಟ್ ಮಾಡೋದನ್ನ ಅವಾಯ್ಡ್ ಮಾಡೋದ್ರಿಂದ, ಅವಾಯ್ಡಿಂಗ್ ದ ಗ್ರೇಸಿಂಗ್ ಆಫ್ ಡೊಮ್ಯಾಸ್ಟಿಕ್ ಅನಿಮಲ್ಸ್ ಇನ್ ದ ಫಾರೆಸ್ಟ್, ಅನಿಮಲ್ಸ್ಗಳು ಹೋಗಿ ಆ ಫಾರೆಸ್ಟ್ ಹುಲ್ಲುಗಳನ್ನ ಮತ್ತೆ ಪ್ಲಾಂಟ್ಗಳನ್ನ ತಿನ್ನೋದ್ರಿಂದ ಅವಾಯ್ಡ್ ಮಾಡೋದು. ಮೋಟಿವೇಟ್ ಪೀಪಲ್ಸ್ ಟು ಪ್ಲಾಂಟ್ ಸ್ಯಾಪ್ಲಿಂಗ್ಸ್, ಸಸಿಗಳನ್ನು ನಡೋದು. ಕ್ರಿಯೇಟಿಂಗ್ ಅವೇರ್ನೆಸ್ ಅಮಾಂಗ್ ದಿ ಪೀಪಲ್ಸ್ ಅಬೌಟ್ ದಿ ಟ್ರೀಸ್, ಮರಗಳ ಬಗ್ಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡೋದು. ಎನ್ಕರೇಜಿಂಗ್ ದೆಮ್ ಟು ಪ್ರೊಟೆಕ್ಟ್ ದೆಮ್, ಅದನ್ನು ರಕ್ಷಣೆ ಮಾಡೋದು ಕೇಳಬೇಕು. ಇಂಪ್ಲಾಂಟಿಂಗ್ ದಿ ಸೋಷಿಯಲ್ ಫಾರೆಸ್ಟ್ರಿ ಪ್ರಾಜೆಕ್ಟ್ಸ್ ಸೀಡ್ಲಿಂಗ್ಸ್ ಅಂಡ್ ಸಕ್ಸಸ್ಫುಲಿ. ಅಥವಾ ಇಂಡಿಯನ್ ಮೇಜರ್ ಇಂಡಸ್ಟ್ರೀಸ್ ನೋಡಿ, ಇಂಡಸ್ಟ್ರೀಸ್ ಹೆಲ್ಪ್ಸ್ ಇನ್ ಎಕನಾಮಿಕಲ್ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ. ಕರೆಕ್ಟ್. ಹಂಗೆ ಇಂಡಸ್ಟ್ರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಮಾಡರ್ನ್ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ಮ್ಯಾನ್. ಸೊ ಇಂಡಸ್ಟ್ರಿ ಇಸ್ ದ ಮೇನ್ ಫೀಚರ್ ಇನ್ ದ ಮಾಡರ್ನ್ ಸಿವಿಲೈಸೇಷನ್, ಪ್ರೊವೈಡ್ ದ ನೆಸೆಸರಿ ಮೆಟೀರಿಯಲ್, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಇನ್ಕ್ರೀಸ್ ದ ಪರ್ ಕ್ಯಾಪಿಟಲ್. ನೋಡಿ ವೆರಿ ಇಂಪಾರ್ಟೆಂಟ್, ಇಂಡಸ್ಟ್ರಿ ಇಲ್ಲ ಪರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಲ್ಲ. ಸೊ ನೆಕ್ಸ್ಟ್, ಅರ್ನ್ ಫಾರಿನ್ ಎಕ್ಸ್ಚೇಂಜ್, ಇಂಪ್ರೂವ್ಸ್ ದ ಲಿವಿಂಗ್ ಸ್ಟ್ಯಾಂಡ್ ಆಫ್ ದಿ ಪೀಪಲ್, ರೆಡ್ಯೂಸ್ ದ ಪ್ರೆಷರ್ ಆನ್ ದಿ ಅಗ್ರಿಕಲ್ಚರ್ ಪ್ರೆಷರ್ ರೆಡ್ಯೂಸ್ ಆಗುತ್ತೆ. ಸೊ ಹೆಲ್ಪ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಟೆರಿಟರಿ ಸೆಕ್ಟರ್ ಜಾಸ್ತಿ ಆಗುತ್ತೆ. ವಿಚ್ ದ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ದ ಲೋಕಲೈಸೇಷನ್ ಆಫ್ ದಿ ಗ್ರೋತ್ ಇಂಡಸ್ಟ್ರೀಸ್, ಯಾವುದು, ಅವೈಲಬಿಲಿಟಿ ಆಫ್ ರಾ ಮೆಟೀರಿಯಲ್ಸ್, ಎನರ್ಜಿ ಸೋರ್ಸಸ್, ಟ್ರಾನ್ಸ್ಪೋರ್ಟ್ ದ ಕಮ್ಯುನಿಕೇಶನ್ ಫ್ಯಾಕಲ್ಟೀಸ್, ಮಾರ್ಕೆಟ್ ಫೆಸಿಲಿಟೀಸ್, ಕ್ಯಾಪಿಟಲ್, ಅವೈಲಬಿಲಿಟಿ ಆಫ್ ದಿ ಲೇಬರ್, ವಾಟರ್ ಸಪ್ಲೈ ಅಂಡ್ ಪೋರ್ಟ್ ಫೆಸಿಲಿಟೀಸ್. ಇದನ್ನ 2024 ಕೇಳಿದ್ದಾರೆ ನೋಡಿ. ವಾಟ್ ಆರ್ ದ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ದ ಲೋಕಲೈಸೇಷನ್ ಆಫ್ ದಿ ಐರನ್ ಸ್ಟೀಲ್ ಇಂಡಸ್ಟ್ರೀಸ್, ನೋಡಿ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿದ್ದೆ. ಸಪ್ಲೈಯಿಂಗ್ ದ ಬೇಸಿಕ್ ರಾ ಮೆಟೀರಿಯಲ್ಸ್, ಮೇನ್ ಸೋರ್ಸ್ ಆಫ್ ಪವರ್, ರೈಲ್ವೆ ಟ್ರಾನ್ಸ್ಪೋರ್ಟ್ ಅಂಡ್ ಪೋರ್ಟ್ ಫೆಸಿಲಿಟೀಸ್ ಇರಬೇಕು, ಪ್ಲೆಂಟಿ ಆಫ್ ವಾಟರ್ ಸಪ್ಲೈ ಇರಬೇಕು, ಚೀಫ್ ಲೇಬರ್ ಇರಬೇಕು, ಕಡಿಮೆ ದುಡ್ಡಿ ಬರಬೇಕು, ಆಮೇಲೆ ಕ್ಯಾಪಿಟಲ್ ಅಂಡ್ ಲೋಕಲ್ ಮಾರ್ಕೆಟ್ ಇರಬೇಕು. ಲೀಸ್ಟ್ ಔಟ್ ದ ಮೇಜರ್ ಇಂಡಸ್ಟ್ರಿಯಲ್ ರೀಜನ್ ಇನ್ ಇಂಡಿಯಾದಲ್ಲಿರುವಂತಹ ಇಂಡಸ್ಟ್ರಿಯಲ್ ರೀಜನ್ ಯಾವುದು, ಹೂಗ್ಲಿ ರೀಜನ್ ಪಶ್ಚಿಮ ಬಂಗಾಳದಲ್ಲಿ, ಮುಂಬೈ ಪುಣೆ ರೀಜನ್, ಅಹಮದಾಬಾದ್ ವಡೋದರ ರೀಜನ್, ದಾಮೋದರ ವ್ಯಾಲಿ, ಸೊ ಸದರನ್ ಇಂಡಸ್ಟ್ರಿಯಲ್ ರೀಜನ್, ನ್ಯಾಷನಲ್ ಕ್ಯಾಪಿಟಲ್ ರೀಜನ್, ವಿಶಾಖಪಟ್ಟಣಂ ಗುಂಟೂರು ರೀಜನ್, ಕೊಲ್ಲಂ ತಿರುವನಂತಪುರಂ ರೀಜನ್. ನೋಡಿ ಎಷ್ಟು ಇಂಡಸ್ಟ್ರಿಯಲ್ ರೀಜನ್ ಇದೆ. ನೆಕ್ಸ್ಟ್, ದ ಮೇನ್ ಅಚೀವ್ಮೆಂಟ್ ಆಫ್ ಇಸ್ರೋ, ನೋಡಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇದನ್ನ 15th August 1969 ಸ್ಥಾಪನೆ ಮಾಡಿದರೆ. ಹೆಡ್ ಕ್ವಾರ್ಟರ್ ನಮ್ಮ ಬೆಂಗಳೂರಲ್ಲಿದೆ. ಸೊ ಫಸ್ಟ್ ಚೇರ್ಮನ್ ಆಫ್ ದಟ್ ಇಸ್ ವಿಕ್ರಮ್ ಸಾರಾಭಾಯ್ ಅವರು ಇರ್ತಾರೆ. ಸೊ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್ was introduced by Indian Space Research Organization for enhancing the better experience in the
ಸರ್ಚ್ ರೆಸ್ಕ್ಯೂ ಆಪರೇಷನ್ ಮಾಡೋದಕ್ಕೆ. ಇಂಡಿಯನ್ ವಾಸ್ ದ ಫಸ್ಟ್ ಕಂಟ್ರಿ ಟು ರೀಚ್ ದ ಮಾರ್ಸ್. ನೋಡಿ, ನಾವೇ ಫಸ್ಟ್. ಆಗ್ಲೇ 1961 ಬರೋತ್ತಿಗೆ ನಮ್ಮ ರಷ್ಯಾದವರು, US ಅವರು ಆಲ್ರೆಡಿ ಇದಕ್ಕೆ ಚಂದ್ರಯಾನ ಮಾಡಿ ಬಂದಿರ್ತಾರೆ ಅವ್ರು 1921 ಅಲ್ಲೇ. ಬಟ್ ನಾವೇನು ಇದೇ ಇಸ್ರೋನೇ ಸ್ಥಾಪನೆ ಮಾಡಿರಲ್ಲ. ಆದ್ರೆ ನಾವೇ ಫಸ್ಟ್ ಮಾರ್ಸಿಗೆ ಹೋಗಿದ್ದು ಥ್ರೂ ದ ಇಸ್ರೋ. ಇಂಡಿಯಾ ವಾಸ್ ದ ಫಸ್ಟ್ ಕಂಟ್ರಿ ಲ್ಯಾಂಡ್ ಆನ್ ಸೌತ್ ಪೋಲ್ ಆಫ್ ದಿ ಸ್ಯಾಟಲೈಟ್ ಲಾಂಚ್ ಇನ್ ದ ಇಸ್ರೋ. ಸೌತ್ ಪೋಲ್ ಆಫ್ ದಿ ಮೂನ್ ಸೌತ್ ಪೋಲ್ಗೆ ಹೋಯ್ತು ನಾವು. ಓಕೆ, ನೆಕ್ಸ್ಟ್ ಎಕಾನಮಿ ಫಾಸ್ಟ್ ಮಾಡೋಣ ಸ್ವಲ್ಪ. ವಾಟ್ ಆರ್ ದ ಆಬ್ಜೆಕ್ಷನ್, ಏಮ್, ಗೋಲ್ ದ 5 years ಪ್ಲಾನ್ ಏನಿತ್ತು? ಎರಾಡಿಕೇಶನ್ ಆಫ್ ಪಾವರ್ಟಿ, ಬಡತನ ನಿರ್ಮೂಲನೆ ಮಾಡಬೇಕಿತ್ತು. ಇಂಪ್ರೂವಿಂಗ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡಬೇಕಿತ್ತು. ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ದಿ ಮ್ಯಾಕ್ಸಿಮಮ್ ಎಕ್ಸ್ಟೆನ್ಷನ್ ಪಾಸಿಬಲ್. Increase in the employment opportunity, reducing the economical disparities, ensuring the economical stability, modernizing the economy. So economical ನೋಡಿ, examine the importance of green revolution in India. Green revolution ಯಾರು? ನಮ್ಮ M.N.S. ಸ್ವಾಮಿನಾಥನ್. Greatest achievement of 5 years plan has been green revolution. Quick changes to the progress. The drastic increase in the food grains in the production of during the period of the called green revolution. The father of the green revolution is M.S. Swaminathan. The agriculture product of graves, so a scarcity of food grains. The government of India initiated the causing the high yield. ನೋಡಿ, ಫುಡ್ ಇಲ್ಲದಂಗೆ ಇರುತ್ತೆ. ಅವಾಗ ಇವರು ನೀನು ಕಡಿಮೆ ಜಾಗದಲ್ಲಿ ಜಾಸ್ತಿ ಫುಡ್ ನ ಬೆಳೆಯೋದಕ್ಕೋಸ್ಕರ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ. ದಟ್ ಇಸ್ ಗ್ರೀನ್ ರೆವಲ್ಯೂಷನ್. ನೋಡಿ, ಯಾವುದು? ವೀಟ್, ಪ್ಯಾಡಿ, ಜೋರ್, ರಾಗಿ, ಶುಗರ್ ಕೇನ್. Growing crops using high yielding grains involved in the following specific nutritions. Regulated supply of water, protest from the disease. Yes, the cause of chemical fertilizer and the pesticides. So the irrigation facilitated also initiated with the usage of high yield variety seed. That is result in the production of wheat increased immensely. What is achievement of 5 years plan? Same ಅದೇ ಆನ್ಸರ್. ನೋಡಿ, ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಸೆಕೆಂಡ್ ಗ್ರೀನ್ ರೆವಲ್ಯೂಷನ್ ಅಂಡ್ ರೆವಲ್ಯೂಷನ್ ಏನು? ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಅಗ್ರಿಕಲ್ಚರಲ್ ಸೆಕ್ಟರ್. ಎಫರ್ಟ್ ಟು ದಿ ಮೇಡ್ ಬೈ ಪ್ರಮೋಟ್ ಆರ್ಗ್ಯಾನಿಕ್ ಅಂಡ್ ನ್ಯಾಚುರಲ್ ಫಾರ್ಮಿಂಗ್. ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಏನ್ ಮಾಡ್ತಾರೆ ಅವರು? ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಅವರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಸೊ ನ್ಯಾಚುರಲ್ ಫ್ರೆಂಡ್ಲಿ ಟೆಕ್ನಿಕ್ಸ್ ಆರ್ ಪ್ರೊಡಕ್ಷನ್ ಈಸ್ ದ ನೀಡ್ ಆಫ್ ಅವರ್. Government is making the effort of further increases in the agricultural production through these techniques. ಈ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಗಳನ್ನ ಇನ್ಕ್ರೀಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸಮ್ ಆಫ್ ದಿ ಎಂಥೋಸಿಸ್ ಫಾರ್ಮರ್ಸ್ ಹ್ಯಾವ್ ಬೀನ್ ಇಂಪ್ಲಿಮೆಂಟೆಡ್ ಇನ್ ಎಕೋ ಫ್ರೆಂಡ್ಲಿ ಇಂಟ್ರೊಡಕ್ಷನ್. ಸ್ಟೇಬಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಲೈಕ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು, ಝೀರೋ ಇನ್ವೆಸ್ಟ್ಮೆಂಟ್ ಫಾರ್ಮಿಂಗ್, ಇವೆಲ್ಲನೂ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ನೀತಿ ಆಯೋಗ. ಯಾವಾಗ ಬಂತು ನೀತಿ ಆಯೋಗ? ನೋಡಿ, January 1st, 2015 ನಮ್ದು ಮೋದಿ ಬಂದಾಗ ರಿಪ್ಲೇಸ್ಡ್ ಬೈ ಪ್ಲಾನೆಡ್ ಕಮಿಷನ್, ನ್ಯಾಷನಲ್ ಪ್ಲಾನೆಡ್ ಕಮಿಷನ್. ಇದು ಯಾವಾಗ ಬಂತು? 1950 ಯಲ್ಲಿ ಬಂತು. 1950. ನೀತಿ ಆಯೋಗ ವಾಸ್ ಅಬ್ರಿವಿಯೇಷನ್ ಆಫ್ ದಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಹೆಡ್ ಕ್ವಾರ್ಟರ್ಸ್ ಇದೆ, ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಕಂಟ್ರಿ. ಹೆಡ್ ಕ್ವಾರ್ಟರ್ಸ್ ಇದೆ, ದಟ್ ಇಸ್ ಡೆಲ್ಲಿ ಇದೆ. ಬಟ್ today administration is looking after the vice chairman ಇರ್ತಾರೆ, developing itself and a state of the art rescue center with this necessary knowledge. ಇದು ಆಬ್ಜೆಕ್ಟಿವ್ಸ್ ಏನಿದೆ ನೋಡ್ಕೊಳ್ಳಿ, ಆಬ್ಜೆಕ್ಟಿವ್ಸ್. ಸೊ ನೆಕ್ಸ್ಟ್, ವಾಟ್ ಆರ್ ದ ರೋಲ್ ಆಫ್ ಡಾಕ್ಟರ್ ಸ್ವಾಮಿನಾಥನ್ ಇನ್ ಇಂಪ್ಲಿಮೆಂಟಿಂಗ್ ದ ಇಂಪ್ರೂವ್ ದ ಟೆಕ್ನಾಲಜಿ ಇನ್ ದ ಇಂಡಿಯನ್ ಅಗ್ರಿಕಲ್ಚರಲ್, ಅಥವಾ ವಾಟ್ ಮೆಷರ್ಸ್ ವೇರ್ ವಿನ್ ಟೇಕನ್ ಬ್ರಿಂಗ್ ದ ಗ್ರೀನ್ ರೆವಲ್ಯೂಷನ್ ಹಾಕಿ ಏನು ಮೆಜರ್ಮೆಂಟ್ ತಗೊಂಡ್ರು ನೋಡಿ. ಸೊ ಏನ್ ಕೆಮಿಕಲ್ ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ಸ್ ತಗೊಂಡ್ರೆ ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್. ಕೆಮಿಕಲ್ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ನ ಪ್ರಯೋಗ ಮಾಡೋದ್ರಿಂದ ಇನ್ಸೆಕ್ಟ್ಗಳು ಕಡಿಮೆ ಆದವು. ಸೊ ಇರಿಗೇಷನ್ ಫೆಸಿಲಿಟೀಸ್ ಇನಿಷಿಯೇಟೆಡ್ ವಿತ್ ದಿ ಯೂಸೇಜ್ ಆಫ್ ದಿ ಹೈ ಹೀಲ್ಡ್ ವೆರೈಟಿ ಸೀಡ್ಸ್. ಜಾಸ್ತಿ ಒಳ್ಳೆ ಜಾಸ್ತಿ ನಮಗೆ ಹೀಲ್ಡ್ ಬರುವಂತಹ ಸೀಡ್ಸ್ ಗಳನ್ನ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ರಿಸಲ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ವೀಟ್ ಇನ್ಕ್ರೀಸ್ ಇನ್ ಇಮ್ಯೂನ್ಲಿ. ಜಾಸ್ತಿ ವೀಟ್ ಬಂದ್ಬಿಡ್ತು. ದ ಪ್ರೊಡಕ್ಷನ್ ಟೆಕ್ನಾಲಜಿ ಯೂಸ್ಡ್ ಇನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಕಾಲ್ಡ್ ಆಸ್ ಪ್ರೀ-ಹಾರ್ವೆಸ್ಟಿಂಗ್ ಟೆಕ್ನಾಲಜಿ. ಸ್ವಾಮಿನಾಥನ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಆಫ್ ಇಂಡಿಯಾ, that is father of green revolution in India. So inspired the government encourage the farmers of the usage of high yield grains even in ಪ್ಯಾಡಿ ಮತ್ತೆ ಜೋವರು, ವೀಟು, ರಾಗಿ, ಶುಗರ್ ಕೇನ್, ಅದರ್ ಕ್ರಾಪ್ಸ್ ಅಲ್ಲಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಟೆಂಪ್ಟ್ ವೇರ್ ದ ಮೇಡ್ ದ ಇಂಪ್ರೂವ್ಮೆಂಟ್ ಆಫ್ ಟೆಕ್ನಾಲಜಿ ಇನ್ ದ ಗ್ರೋಯಿಂಗ್ ಆಲ್ ಕ್ರಾಪ್ಸ್. ಎಲ್ಲ ಕ್ರಾಪ್ಸ್ ಅಲ್ಲೂ ಏನ್ ಮಾಡಿದ್ರು? ಈ ಫೆಸಿಲಿಟಿನ ಇಂಪ್ರೂವ್ಮೆಂಟ್ ಮಾಡಿದ್ರು. ಅದಕ್ಕೆ ನಾವು ಜಾಸ್ತಿ ದಿನ ಏನಾಗಲ್ಲ, ಬದುಕಲ್ಲ ಬಿಡಿ. ಎಲ್ಲದರಲ್ಲೂ ಪೆಸ್ಟಿಸೈಡ್ಸ್ ಇದೆ, ಇನ್ಸೆಕ್ಟಿಸೈಡ್ಸ್ ಇದೆ, ಮತ್ತೆ ಕೆಮಿಕಲ್ ಫರ್ಟಿಲೈಸರ್ ಇದೆ. ಜಾಸ್ತಿ ಫುಡ್ ಮಾಡ್ಲೇಬೇಕು, ಎಲ್ಲ ನಾವು ಬದುಕಲ್ಲ. ತಿನ್ನೋ ಫುಡ್ ಇರಲ್ಲ, ಫುಡ್ ಇರಲಿ ಅಂತ ಜಾಸ್ತಿ ಕೆಮಿಕಲ್ಸ್ ಹಾಕಿ ಮಾಡಿದ್ರೆ ಜಾಸ್ತಿ ದಿನ ಬದುಕಲ್ಲ ಅಷ್ಟೇ. ಗ್ರೇಟ್ ಪ್ರೋಗ್ರೆಸ್ ವಾಸ್ ಅಚೀವ್ಡ್ ಇನ್ ದ ಅಗ್ರಿಕಲ್ಚರ್ ಪ್ರೊಡಕ್ಷನ್. ಸೊ ಇಷ್ಟು ನಮ್ಮ ಸ್ವಾಮಿನಾಥ್ ಅವರು ಏನು ಗ್ರೀನ್ ರೆವಲ್ಯೂಷನ್ ಮಾಡಿರುವಂತಹ ಒಂದು ಚೇಂಜಸ್ಗಳು. ನೆಕ್ಸ್ಟ್
ಡಿಫರೆನ್ಸ್ ಬಿಟ್ವೀನ್ ಪ್ರೀ ಹಾರ್ವೆಸ್ಟಿಂಗ್ ಅಂಡ್ ಪೋಸ್ಟ್ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ. ಪ್ರೀ ಹಾರ್ವೆಸ್ಟಿಂಗ್ ಯೂಸ್ ಕೆಮಿಕಲ್ ಫರ್ಟಿಲೈಸರ್ಸ್ ಮತ್ತು ಪೆಸ್ಟಿಸೈಡ್ಸ್ ಯೂಸ್ ಮಾಡೋದು. ಪೋಸ್ಟ್ ಅಂದ್ರೆ ಗುಡ್ ಪ್ರೈಸಸ್ ಆಫ್ ಫಾರ್ಮಿಂಗ್ ಪ್ರೊಡ್ಯೂಸ್ ದ ಅಗ್ರಿ ಮಾರ್ಕೆಟಿಂಗ್ ವೇರ್ ಇಂಪ್ರೂವ್ಡ್. ಇರಿಗೇಷನ್ ಫೆಸಿಲಿಟೀಸ್ ವೇರ್ ಎಕ್ಸ್ಪ್ಯಾಂಡೆಡ್. ಇದರಲ್ಲಿ ನೆಸೆಸರಿ ಟು ಕನ್ಸ್ಟ್ರಕ್ಟ್ ದ ಗ್ರಾನರಿ ಗೋಲ್ಡ್ ಸ್ಟೋರೇಜ್ ಅಂಡ್ ವೇರ್ ಹೌಸ್ಗಳ ಸ್ಟೋರೇಜ್ ಮಾಡೋದು. ಇಂಪ್ರೂವ್ಮೆಂಟ್ ಟೆಕ್ನಾಲಜಿ ಯೂಸ್ಡ್ ಇನ್ ದಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಇನ್ ಕಾಲ್ಡ್ ಎಸ್ ಪ್ರೀ ಹಾರ್ವೆಸ್ಟಿಂಗ್. ಅಂದ್ರೆ ಇಂಪ್ರೂವ್ಮೆಂಟ್ ಟೆಕ್ನಾಲಜಿ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಗಳ ಮೇಲೆ ಏನ್ ಮಾಡ್ತಾರೆ, ಅದನ್ನ ಮಾಡ್ತಾರೆ. ಸೊ ಇಂಪ್ರೂವ್ಮೆಂಟ್ ಟೆಕ್ನಾಲಜಿ ಇಸ್ ದಟ್ ಯೂಸ್ಡ್ ಇನ್ ದಿ ಮಾರ್ಕೆಟಿಂಗ್ ಅಗ್ರಿಕಲ್ಚರಲ್, ಅಂದ್ರೆ ಪೋಸ್ಟ್ ಅಂದ್ರೆ ಮಾರ್ಕೆಟಿಂಗ್ ಹೋದ ತಕ್ಷಣ ಮಾಡ್ತಾರೆ, ಅದ್ರ ಪೋಸ್ಟ್ ಹಾರ್ವೆಸ್ಟಿಂಗ್. ರೂರಲ್ ಡೆವಲಪ್ಮೆಂಟ್, ಎಕನಾಮಿಕಲ್ ಸಿಚುವೇಶನ್ ಇನ್ ದ ರೂರಲ್ ಏರಿಯಾ ಆಫ್ ಇಂಡಿಯಾ. ಸೊ ರೂರಲ್ ಇಂಡಸ್ಟ್ರಿ ಹ್ಯಾವ್ ಆಲ್ರೆಡಿ ಡಿಕ್ಲೈನಿಂಗ್. ಸೊ disintegrated due to the competition from the modern industries. Agricultural sector has become non-remunerative. So employment is not being regularly. So rural people continues to migrate to cities. ನೋಡಪ್ಪ ಏನ್ ಇಲ್ಲದೆ ಏನ್ ಮಾಡ್ತಾರೆ ಅವರು, ಸಿಟೀಸ್ಗೆ ಹೋಗ್ತಾರೆ. ಸೊ ಲಿಬರೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಆಯ್ತು. So explain the benefits, the important significant of the rural development. ರೂರಲ್ ಡೆವಲಪ್ಮೆಂಟ್ ಮಾಡೋದ್ರಿಂದ ಏನ್ ಆಗುತ್ತೆ, ಇನ್ಕ್ರೀಸ್ ದ ಗ್ರೇಟರ್ ಡಿಮ್ಯಾಂಡ್ ಆಫ್ ಫಾರ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಗಳಿಗೆ ನಮ್ಮಲ್ಲಿ ಜಾಸ್ತಿ ಡಿಮ್ಯಾಂಡ್ ಬರುತ್ತೆ. ಸೊ ಜನರೇಟಿಂಗ್ ಅಡಿಷನಲ್ ಎಂಪ್ಲಾಯಿ ಟು ದಿ ಪಬ್ಲಿಕ್ಗೆ ಜಾಸ್ತಿ ಕೆಲಸ ಸಿಗುತ್ತೆ. ಇನ್ಕ್ರೀಸಸ್ ದ ಲಿಟ್ರಸಿ, ಶಿಕ್ಷಣ ಸಿಗುತ್ತೆ. ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಐ ವರ್ಕ್ ಪ್ರೊಡಕ್ಟಿವಿಟಿ ಆಗುತ್ತೆ. ಸೊ ಬೆಟರ್ ಹೆಲ್ತ್ ಅಂಡ್ ಐ ವರ್ಕ್. ನೋಡಿ ಎಲ್ಲದಕ್ಕೂ ನೀವು ಕಾಮನ್ ಬೈಬೋದು. ಸೊ ಮೈಗ್ರೇಷನ್ ಟು ಸಿಟೀಸ್ ವಿಲ್ ಬಿ ರೆಡ್ಯೂಸ್. ನಾವು ಹಳ್ಳಿಯಿಂದ ಸಿಟಿ ಹೋಗಿ ತಪ್ಪುತ್ತೆ, ಕಡಿಮೆ ಆಗುತ್ತೆ. ಗಾಂಧೀಜಿ ಕಾನ್ಸೆಪ್ಟ್ ಆಫ್ ಗ್ರಾಮ ಸ್ವರಾಜ್ is the light of decentralization. Gandhi said the development of villages is a true development. ಹಳ್ಳಿಗಳು ಡೆವಲಪ್ ಆದ್ರೆ ದೇಶ ಡೆವಲಪ್ ಆಗುತ್ತೆ. ಸೊ ಗವರ್ನಮೆಂಟ್ ಆಫ್ ಇಂಡಿಯಾ ಆರ್ಡರ್ ಪ್ರಮೋಟ್ ಡಿಸೆಂಟ್ರಲೈಸೇಷನ್. ಸೊ ಯಾವ್ದು ಅಮೆಂಡ್ಮೆಂಟ್ 73 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇನ್ 1993. ಎಸ್, ಯಾವುದು ಗ್ರಾಮ ಸಭೆ ಬರ್ತದೆ. ಸೊ ಡಿಸೆಂಟ್ರಲೈಸೇಷನ್ reduces various kind of the exploitation. So upholds the human independence and dignity. So under the human values. The main and major objective was features of the characteristics of the Panchayat Raj system. ಏನು 3 tiers. ಯಾರು ನಮ್ಮ ಅಶೋಕ್ ಮೆಹ್ತಾ, ಬಲವಂತ್ ರಾಯ್ ಮೆಹ್ತಾ. ಸೊ ಡೈರೆಕ್ಟ್ಲಿ ಅಂಡ್ ಪಿರಿಯಾಡಿಕಲಿ ಎಲೆಕ್ಷನ್. SC/ST ಗಳಿಗೆ ಏನ್ ಮಾಡಿದ್ರು ರಿಸರ್ವೇಶನ್, OBC ಗಳಿಗೆ ವುಮೆನ್ಸ್ ಗಳಿಗೆ ಸೀಟ್ಗಳು ರಿಸರ್ವೇಶನ್ ಮಾಡಿರು. ಪ್ರೊವೈಡ್ ದ ಮೇಜರ್ ಫೈನಾನ್ಷಿಯಲ್ ಅಂಡ್ ಅಡ್ಮಿನಿಸ್ಟ್ರೇಷನ್ ರೆಸ್ಪಾನ್ಸಿಬಿಲಿಟೀಸ್ ಮಾಡಿರು. ಪ್ರೊವೈಡ್ ದ ಎಕ್ಸ್ಕ್ಲೂಸಿವ್ ಅಂಡ್ ಸಪೋರ್ಟ್ ಸ್ಟಾಫ್ ಮಾಡಿರು. ಬಜೆಟ್ ಅಂಡ್ ಆಡಿಟ್ ರಿಕ್ವೈರ್ಮೆಂಟ್ ಆಯ್ತು. ವಾಟ್ಸ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇನ್ ದ ರೂರಲ್ ಡೆವಲಪ್ಮೆಂಟ್ ಏನಾಯ್ತು ನೋಡಿ. GP ಅಂದ್ರೆ 3 tier. GP ಮೀನ್ಸ್ ಇದು GP, TP, ZP. GP ಮೀನ್ಸ್ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ದಟ್ ಈಸ್ ಹ್ಯೂಮನ್ ರಿಸೋರ್ಸಸ್. ಲಿಟ್ರಸಿ, ಎಜುಕೇಶನ್, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಸೆಸ್ ಆಯ್ತು. ಹೆಲ್ತ್ ಅಡ್ರೆಸಿಂಗ್ ಬೋತ್ ಸ್ಯಾನಿಟೈಸೇಷನ್ ಮತ್ತು ಪಬ್ಲಿಕ್ ಹೆಲ್ತ್ ಆಯ್ತು. ಲ್ಯಾಂಡ್ ರಿಫಾರ್ಮ್ ಆಯ್ತು. ಡೆವಲಪ್ಮೆಂಟ್ ಆಫ್ ದಿ ಪ್ರೊಡಕ್ಟಿವಿಟಿ ರಿಸೋರ್ಸಸ್ ಇನ್ ದ ಈಚ್ ಲೊಕಾಲಿಟಿ. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲೈಕ್ ಎಲೆಕ್ಟ್ರಿಸಿಟಿ, ಇರಿಗೇಷನ್, ಕ್ರೆಡಿಟ್, ಮಾರ್ಕೆಟಿಂಗು, ಟ್ರಾನ್ಸ್ಪೋರ್ಟು, ಸೊ ಫೆಸಿಲಿಟಿ, ಸ್ಟ್ರೀಟ್ ಲೈಟು, ಟಾಯ್ಲೆಟ್ಸು, ಡ್ರಿಂಕಿಂಗ್ ವಾಟರ್, ಮಾರ್ಕೆಟ್ ಯಾರ್ಡ್, ಸ್ಕೂಲ್, ಕಾಲೇಜಸ್, ಸ್ಟಾರ್ಟ್ಅಪ್ ಇವೆಲ್ಲ ಇತ್ತು ಅಂದ್ರೆ ಆಟೋಮೆಟಿಕ್ ಹಳ್ಳಿಯನ್ನು ಡೆವಲಪ್ ಆಗುತ್ತೆ. ಸೊ ಸ್ಪೆಸಿಫಿಕ್ ಪ್ರೋಗ್ರಾಮ್ ಆಫ್ ಅಲವೇಷನ್ ಆಫ್ ದ ಪಾವರ್ಟಿ ನಿಗೋಸ್ಕರ ಮಾಡಿದ್ರು. ನೆಕ್ಸ್ಟ್, explain the importance of women's help growth. So the main role of women help, that is growth in the rural area, that is very important. Them empowering the women in the socially, empowering the women in the financially, encouraging the women in the participated activity in this group, socially and economical development. So atrocities heaped on this effective. The operated keeping the mind women's domestic rights. The provide the women opportunity to participate in the all development programs. ನೋಡಿ ಇದು ಇಷ್ಟು ನಾನು ಪಾರ್ಟ್ 3 ಮಾಡಿರುವಂತಹ ಒಂದು ವಿಡಿಯೋಸು. ಸೊ ನಿಮಗೆ ಇದು ತುಂಬಾನೇ ಯೂಸ್ ಆಗ್ತದೆ ಅನ್ಕೋತೀನಿ. ಬಟ್ ಈ ವಿಡಿಯೋಗಳನ್ನ ನೀವು ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಓದಿ ಬರೋದು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ನೀವು ಜನರಲ್ ಬಯಾಟ್ ಎಲ್ಲ ಮಾಡಕ್ ಹೋಗ್ಬೇಡಿ, ಜನರಲ್ ಆಗಿ ತಿಳ್ಕೊಳ್ಳಿ. ಸೊ ಅದನ್ನೇ ನೀವು ಎಕ್ಸಾಮ್ ಅಲ್ಲಿ ಬರೀರಿ. ಯಾವುದೇ ಕಾರಣಕ್ಕೂ ಪ್ಯಾರಾದಲ್ಲಿ ಬರೆಯಕ್ಕೆ ಹೋಗ್ಬೇಡಿ. ಪಾಯಿಂಟ್ ವೈಸ್ ಮಾಡಿ ಮಿನಿಮಮ್ 7 to 8 ಪಾಯಿಂಟ್ ಮಾಡಿಸಿದ್ರೆ ನಿಮಗೆ ಡೆಫಿನೆಟ್ ಆಗಿ ಸ್ಕೋರ್ ಆಗೇ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬ್ರೈನಿ ಬೆಂಚ್. ಥ್ಯಾಂಕ್ ಯು.